ಹೇಳ್ತಾ ಇದ್ದೇನೆ. ನೋಡ್ತಾ ಹೋಗಿ ತನ್ನನ್ನು ತಾನೇ ಮನಬುದ್ಧಿ ಸಂಸ್ಕಾರಗಳಿಂದ ಕುರಿತಕ್ಕಂತಹ ಅಮರ ಜ್ಯೋತಿ ನಾನು. ಈ ದೇಹವೆಂಬ ವಾಹನದ ಚಾಲಕ ನಾನು ಶಾಂತಿ ಸ್ವರೂಪ, ಪವಿತ್ರ ಸ್ವರೂಪ, ಜ್ಞಾನ ಸ್ವರೂಪ, ಪ್ರೇಮ ಸ್ವರೂಪ, ಸುಖ ಸ್ವರೂಪ, ಶಕ್ತಿ ಸ್ವರೂಪ, ಆನಂದ ಸ್ವರೂಪ ಆಗಿದೆ. ಈ ಸಪ್ತ ಗುಣಗಳು ನನ್ನ ನಿಜ ಗುಣಗಳು. ಈಗ ನಾನು ಈ ದೇಹದಿಂದ ಭಿನ್ನವಾಗಿ ಶಬ್ದ ಜಗತ್ತಿನಿಂದ ದೂರ, ದೂರ ಮೇಲೆ ಮೇಲೆ ಹೋಗ್ತಾ ಹೋಗಿ ಆಕಾಶ ತತ್ವವನ್ನು ನೋಡಿ ಅದಕ್ಕಿಂತ ದೂರ ಸೂಕ್ಷ್ಮ ಲೋಕ, ಅದಕ್ಕಿಂತ ದೂರ ಕೆಂಪು ಸ್ವರ್ಣಿಮ ವರ್ಣದ ಪ್ರಕಾಶಮಯ ಲೋಕ, ಜ್ಞಾನಚಕ್ಷುವಿನಿಂದ ನೋಡಿ ಈ ವಿಶಾಲವಾದ ಪ್ರಕಾಶಮಯವಾದ ಅನಂತ ಶಾಂತಿಯ ಲೋಕ. ಇಲ್ಲಿ ನನ್ನ ಆತ್ಮ ನಕ್ಷತ್ರದಂತೆ ಕುಳಿತಾ ಇದ್ದೀನಿ. ನನ್ನ ಪ್ರಕಾಶವನ್ನೇ ನೋಡ್ತಾ ಹೋಗಿ ಇಲ್ಲಿ ಸಂಪೂರ್ಣ ಶಾಂತಿ ಇದೆ, ಅಗಾಧವಾದ ಶಕ್ತಿ ಇದೆ. ಇದೇ ನನ್ನ ನಿಜ ಮನೆ, ನನ್ನ ಮೂಲ ಮನೆ ಇದು. ಅಲ್ಲಿಂದ ಪುನಃ ವಾಪಸ್ ಸಾಕಾರ ಈ ದೇಹದಲ್ಲಿ ಮಧ್ಯದಲ್ಲಿ ಅವತರಿತಾಗಿದ್ದೇನೆ. ನಾನಿಲ್ಲಿ ಪಾತ್ರಧಾರಿ, ದೇಹವೆಂಬ ವೇಷವನ್ನು ಧರಿಸಿ ಬಹುವಿಧದ ಪಾತ್ರವನ್ನು ಮಾಡ್ತಾ ನನ್ನ ಪಾತ್ರವನ್ನು ಮುಗಿಸಿ ನನ್ನ ನಿಜ ಮನೆಗೆ ವಾಪಸ್ ತೆರಳಬೇಕಾಗಿದೆ. ಸಹಜವಾದ ಸ್ಥಿತಿಗೆ ವಾಪಸ್ ಬನ್ನಿ. ನಿನ್ನೆ ನಾವೆಲ್ಲರೂ ನಾನು ಯಾರು, ನಾನು ಯಾರು, ಆತ್ಮದಲ್ಲಿರೋ ಮೂರು ಶಕ್ತಿಗಳು, ಸಂಸ್ಕಾರ. ಆತ್ಮ ಈ ದೇಹದ ಎಲ್ಲಿದೆ? ಮಧ್ಯದಲ್ಲಿ. ದೇಹ ನಶ್ವರ, ಆತ್ಮ ಶಾಶ್ವತ. ಆತ್ಮನ ಮನೆ ಎಷ್ಟೇ ಲೋಕ, ಮುಕ್ತಿಧಾಮ, ಶಾಂತಿಧಾಮ, ಅದೆಷ್ಟೇ ಲೋಕ, ಮೂರನೇ ಲೋಕ.
ಸ್ವರೂಪದಲ್ಲಿ ಮನೆಗೆ ಹೋಗ್ಬೇಕು. ನೀವು ಕೆಲವು ಧಾರಾವಾಹಿ, ಸಿನಿಮಾ, ದೇವರದ್ದು ಇಂಥದ್ರಲ್ಲಿ ಹೋಗಿರ್ಬೋದು. ಆತ್ಮ ದೇಹ ಬಿಟ್ಟು ಹೋಗುವಾಗ ಹೋಗುತ್ತೆ, ಜ್ಯೋತಿಯಾಗಿ ಬೆಳಕಾಗಿ ಹೋಗುತ್ತೆ. ಈ ಜ್ಯೋತಿಯನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆತ್ಮವನ್ನ ಈ ಕಣ್ಣಿಂದ ನೋಡಕ್ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಹೆಂಗ್ ತೋರಿಸೋದು? ಅದಕ್ಕೆ ಬೆಳಕಿನ ರೂಪದಲ್ಲಿ ತೋರಿಸಿ, ಅದು ಪ್ರಕಾಶಮಯ. ಆ ಪ್ರಕಾಶಮಯವಾದಂತಹ ನನ್ನ ಆತ್ಮ, ನನ್ನ ಮನೆಯೂ ಪ್ರಕಾಶಮಯವಾಗಿದೆ. ಹಾಗೆ ಇವತ್ತು ಪರಮ ಆತ್ಮ, ಧರ್ಮಾತ್ಮ ಅಂತ ಕರಿತೀವಿ. ಎಲ್ಲರೂ ಭಕ್ತಿ ಮಾಡ್ತೀವಿ. ಹಿಂದೂ ಧರ್ಮದಲ್ಲಿ 3,000,000 ದೇವತೆಗಳಿದ್ದಾರೆ. ಯಾರು ದೊಡ್ಡವರು? ಪರಮಾತ್ಮ ದೊಡ್ಡವರು. ಯಾರು ಪರಮಾತ್ಮ ಅಂದ್ರೆ ಯಾರು? ಯಾರಿಗೆ ಪರಮಾತ್ಮ ಅಂತ ಕರೀಬಹುದು? ಈಶ್ವರ. ಈಶ್ವರ ಅಂದ್ರೆ ಇವರ ತಪಸ್ಸು ಮಾಡ್ತಾ ಇರುವಂತಹ ಶಂಕರ. ಹೇಳಿ, ಪರಮಾತ್ಮನ ಬಗ್ಗೆ 10 ಹಲವಾರು ವಿಚಾರಗಳಿವೆ, ಎಷ್ಟೋ ಗೊಂದಲಗಳಿವೆ. ನಾವು ನಮ್ಮ ದೇಹದ ತಂದೆಯ ಪರೀಕ್ಷೆ ಕೇಳಿದ್ರೆ 10 ಜನ ಮಕ್ಕಳಿದ್ರು 10 ಜನ ಒಂದೇ ಪರೀಕ್ಷೆ ಹೇಳ್ತಾರಲ್ಲ? ಒಬ್ಬೊಬ್ರು ಒಂದೊಂದು ಹೆಸರು ಹೇಳ್ತಾರ? ಇಲ್ಲ. ಒಬ್ಬೊಬ್ರು ಒಂದೊಂದು ಉದ್ಯೋಗ ಹೇಳ್ತಾರ? ಏನ್ ಹೇಳ್ತೀವಿ? ಇಲ್ಲ. ಎಲ್ಲರೂ ತನ್ನ ತಂದೆಯ ಪರಿಚಯವನ್ನ ಸರಿಯಾಗಿ ಹೇಳ್ತಾರೆ. ತಂದೆಯ ಹೆಸರು ಏನು, ಉದ್ಯೋಗ ಏನು, ಅವರ ಗುಣ ಏನು, ಅವರ ಒಂದು ಸ್ವರೂಪ ಏನು. ಆದ್ರೆ ಪರಮಾತ್ಮ ತಂದೆಯಿಂದ ಕರಿತೀವಿ. ಆ ತಂದೆಯ ಪರಿಚಯ ಜಗತ್ತಲ್ಲಿ ಎಲ್ಲರೂ ಒಂದೇ ತರ ಹೇಳ್ತಾರೆ? ಒಂದೇ ಮನೆ ಒಂದೇ ತರ ಹೇಳ್ತಾರೆ. ಒಂದ್ ಮನೆಯಲ್ಲಿರೋ 4 ಜನನು ಒಂದೊಂದು ತರ ತಿಳ್ಕೊಂಡಿದ್ದೀವಿ. ಆದ್ರೆ ನಿಜವಾಗ್ಲೂ ಪರಮಾತ್ಮ ಅಂದ್ರೆ ಯಾರು? ಇದರ ಹುಡುಕಾಟ ನಡೀತಾನೆ ಬಂದಿದೆ. ಇದಕ್ಕೆ ಅನೇಕ ಸಾಧು ಸಂತರು ಬಹಳಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಎಲ್ಲೆಲ್ಲಿ ಹುಡುಕಿದ್ವಿ. ಕಣ್ಣಿಗೆ ಕಾಣದ ದೇವರ ಗುಡಿಯಲ್ಲಿ, ಮಂದಿರದಲ್ಲಿ, ಮಸೀದಿಯಲ್ಲಿ, ಚರ್ಚಲ್ಲಿ, ಗುರುದ್ವಾರಗಳಲ್ಲಿ ಎಲ್ಲೆಲ್ಲೂ ಹುಡುಕಿಲ್ಲ ಇವತ್ತು. ಆದ್ರೆ ಪರಮಾತ್ಮ ಸಿಕ್ಕಿದ್ದಾರೆ ಯಾರಿಗಾದ್ರು? ನಿಮ್ಮಲ್ಲಿ ಯಾರಿಗಾದ್ರೂ ಸಿಕ್ಕಿದಾರ? ಇಲ್ಲ. ಹುಡುಕಿದ್ದೆ ಆಯ್ತು. ಆದರೆ ಯಾರು? ಈಗ ನಾವು ರಸ್ತೆಯಲ್ಲಿ ಹೋಗುವಾಗ ಎಷ್ಟೋ ಜನ ನೋಡ್ತೀವಿ. ಆದ್ರೆ ನಮಗೆ ಯಾರಾದ್ರೂ ಪರಿಚಯ ಇರೋದಾದ್ರೆ ಏನ್ ಮಾಡ್ತೀವಿ? ನಿಂತು ಮಾತಾಡಿ ವಿಶ್ ಮಾಡಿ ಹೋಗ್ತೀವಿ. ಪರಿಚಯ ಇದ್ದವರು ಎಷ್ಟೋ ಜನ ಹೋಗ್ತಾರೆ. ಆದ್ರೆ ಅವರೆಲ್ಲ ನೆನಪಿರ್ತಾರೆ ನಮಗೆ? ಇಲ್ಲ. ನೋಡ್ತೀವಿ, ಕಣ್ಣಲ್ಲಿ ನೋಡ್ತೀವಿ, ಆದ್ರೆ ಯಾರು ನೆನಪಿರಲ್ಲ. ಪರಿಚಯ ಹೇಳಿದ್ರೆ ಅವರನ್ನ ನಾವು ಮಾತಾಡ್ತಿದ್ರು ಅವರ ಸ್ವರೂಪ ನಮಗೆ ಸ್ಮೃತಿಯಲ್ಲಿ ಉಳ್ಕೊಳ್ಬೇಕು. ಅದು ಹೋಗ್ತಾ ಇದ್ರು ಅಂತ ಹೇಳಿ ಯಾವ ವ್ಯಕ್ತಿ ನಾವು ನೋಡಿಲ್ಲ, ಯಾರು ನೋಡೇ ಇಲ್ಲ, ಅವ್ರು ಎಲ್ಲಿಂದಲೂ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಅವ್ರು ಹೇಗಿದ್ದಾರೆ ಅನ್ನೋದನ್ನೇ ಹೇಳ್ತಾರಲ್ಲ, ಆ ವ್ಯಕ್ತಿನ ರಿಸೀವ್ ಮಾಡ್ಕೋಬೇಕಂದ್ರೆ ಅವರು ಉದ್ದ ಇದ್ದಾರೆ, ದಪ್ಪ ಇದ್ದಾರೆ, ಕುಳ್ಳಗಿದ್ದಾರೆ, ಬೆಳ್ಳಗಿದ್ದಾರೆ, ಅವ್ರ ಚಿಹ್ನೆಗಳನ್ನು ಹೇಳ್ತಾರಲ್ಲ, ಇಂಥ ವ್ಯಕ್ತಿಯನ್ನ ರಿಸೀವ್ ಮಾಡ್ಕೊಳ್ಳಿ ಅಂತ ಒಂದು ಲಕ್ಷಣಗಳಿರುತ್ತೆ. ಹಾಗೆ ಪರಮಾತ್ಮನ ಲಕ್ಷಣಗಳಿವೆ. ಪರಮಾತ್ಮ ಅಂತ ಹೇಗೆ ಗುರುತಿಸೋದು ನಾವು? ನೋಡಿ, ಇವತ್ತು ಪರಮಾತ್ಮನ ಬಗ್ಗೆ ಹಲವಾರು ವಿಚಾರಗಳಿವೆ. ಆದ್ರೆ ನಾವು ಹೇಳ್ತೀವಿ ದೇವನೊಬ್ಬ, ನಾಮ ಹಲವು. ಹೌದಲ್ಲ? ದೇವನೊಬ್ಬ, ನಾಮ ಹಲವು. ಆ ಹಲವು ನಾಮಗಳಿರುವಂತಹ ಒಬ್ಬ ದೇವ ಯಾರು? ಇಲ್ಲಿ
ಗಾಡ್ ಇಸ್ ಲೈಟ್ ಅಂತ ಹೇಳಿದ್ರು ಅಂತ ಹೇಳ್ತಾರೆ, ಪರಮಾತ್ಮ ಅವನ ಶಕ್ತಿ ಅಂತಾರೆ. ಆದ್ರೆ ಅವ್ರು ಹೇಳಿದ್ದೇನು, ಯೇಸುವೇ ದೇವರು. ಯೇಸು ಎಂದು ಹೇಳಿಲ್ಲ ನಾನು ದೇವರು ಅಂತ, ಅವ್ರು ಹೇಳಿದ್ದು ನಾನು ದೇವರ ಮಗ, ಸನ್ ಆಫ್ ಗಾಡ್, ಮೆಸೆಂಜರ್ ನಾನು ಅಂತ ಹೇಳಿದ್ರು. ಆದ್ರೆ ಎಲ್ಲ ಕ್ರಿಶ್ಚಿಯನ್ಸ್ ಏನ್ ತಿಳ್ಕೊಂಡ್ಬಿಟ್ರು, ಇವರನ್ನೇ ದೇವರು ಅಂತ ತಿಳ್ಕೊಂಡ್ರು. ಹಾಗೆ ಸಿಖ್ ಧರ್ಮವನ್ನ ಸ್ಥಾಪನೆ ಮಾಡಿದಂತಹ ಗುರು ನಾನಕ್ ಅವರು ಏನ್ ಹೇಳ್ತಾರೆ, ಏಕ್ ಓಂಕಾರ ನಿರಾಕಾರ ಸತ್ನಾಮ್ ಕರ್ತಾ ಪುರುಷ, ಅಂದ್ರೆ ಪರಮಾತ್ಮ ಒಬ್ಬನೇ, ಅವನು ಓಂಕಾರ ನಿರಾಕಾರ. ಆದ್ರೆ ಅವ್ರ ಧರ್ಮದವ್ರು ಏನ್ ಮಾಡಿದ್ರು, ಯಾರನ್ನ ತೋರಿಸಿದ್ರು ಅವ್ರು ಕಾಣಲಿಲ್ಲ ಅವರಿಗೆ, ಅದಕ್ಕೆ ಇವರನ್ನೇ ದೇವರು ಅಂತ ತಿಳ್ಕೊಂಡ್ರು. ಗುರುದ್ವಾರಗಳಲ್ಲಿ ಎಲ್ಲ ಕಡೆನೂ ಧರ್ಮಪೀಠದ ಒಂದು ಭಾವಚಿತ್ರಗಳನ್ನ ಮೂರ್ತಿಗಳನ್ನ ಇಟ್ಬಿಟ್ಟು ಇವರನ್ನೇ ಧ್ಯಾನ ಮಾಡ್ತಾರೆ. ಇಲ್ಲೂ ಡಿಸ್ಪ್ಲೇಡ್ ಆಗಿದೆ, ಹೌದಾ ಇಲ್ವಾ? ಹಾಗೆ ಜಪಾನೀಸ್ ಏನ್ ಮಾಡ್ತಾರೆ, 3 ಅಡಿ ಸ್ಟ್ಯಾಂಡ್ ಮೇಲೆ ಒಂದು ಶಿವಲಿಂಗಾಕಾರದ ಸಿಂಬಲ್ ಇಟ್ಕೊಂಡು 3 ಅಡಿ ದೂರದಲ್ಲಿ ಕುಳಿತು ಚಿಂತನ್ ಶೆಟ್ಟಿ ಶಾಂತಿ ದಾತ ಅಂತ ಹೇಳಿ ಅವರ ದೃಷ್ಟಿಯನ್ನ ಈ ಸಿಂಬಲ್ ಅಲ್ಲಿ ಕೇಂದ್ರೀಕರಿಸ್ತಾರೆ, ಧ್ಯಾನ ಮಾಡ್ತಾರೆ. ಹಾಗೆ ಮುಸ್ಲಿಮರ ಪವಿತ್ರ ತೀರ್ಥಸ್ಥಾನ ನಮ್ಮೂರೇ ಅಂತ ಹೇಳ್ತೀರಾ, ಮೆಕ್ಕಾ. ಮೆಕ್ಕಾದಲ್ಲಿ ನೋಡಿ ಗೋಡೆ ಮಧ್ಯದಲ್ಲಿ ಒಂದು ಸಿಂಬಲ್ ಇದೆ, ಯಾವನ್ನ ಕಾವಾಗ ಪತ್ಥರ್ ಅಂತ ಹೇಳ್ತಾರೆ. ಅದನ್ನ ಸ್ಪರ್ಶ ಮಾಡೋದ್ರಿಂದ ನಮ್ಮ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿ ಸಂಖ್ಯೆ ಅಸ್ವದ್ ಅಲ್ಲ 3 ಅಂತ ಕರೀತಾರೆ. ಮೂರ್ತಿ ಪೂಜೆ ಇಲ್ಲ, ಅಲ್ಲ 3 ಅಂದ್ರೆ ಜ್ಯೋತಿ. ಹಾಗೆ ಹಿಂದೂ ಧರ್ಮದ ಪುರಾತನ ದೇವಸ್ಥಾನಗಳನ್ನ ನೋಡಿ, ಶ್ರೀರಾಮ ಯಾರನ್ನ ಪೂಜೆ ಮಾಡಿದ್ರು, ಶಿವನ್ ಪೂಜೆ ಮಾಡಿದ್ರು. ಶ್ರೀರಾಮ ಪೂಜೆ ಮಾಡಿದಂತಹ ಈಶ್ವರನ ಹೆಸರು ರಾಮೇಶ್ವರ. ಹಾಗೆ ಋಷಿ ಮುನಿಗಳು ಮಂಜುಗಡ್ಡೆಯಿಂದ ಮಾಡಿದಂತಹ ಅಮರನಾಥ್, ಈಗಲೂ ಹೋಗ್ತಾರಲ್ಲ ಅಮರನಾಥ್ ಯಾತ್ರೆ, ಅಮರನಾಥದಲ್ಲಿ ಮಂಜುಗಡ್ಡೆಯ ಶಿವಲಿಂಗವನ್ನ ಅನೇಕ ಸಾಧು ಸಂತರು ಯಾತ್ರಿಕರು ಪೂಜಿಸ್ತಾರೆ. ಕಾಶಿಯಲ್ಲಿ ಕಾಶಿ ವಿಶ್ವನಾಥ, ಸೌರಾಷ್ಟ್ರದ ಸೋಮನಾಥ, ಎಲ್ಲಿ ವಿಕ್ರಮಾದಿತ್ಯ ರಾಜ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ. ಇದು ನಮ್ಮ ಇತಿಹಾಸದಲ್ಲಿದೆ. ಅದು ಅಂತಹ ಸಂಪತ್ಭರಿತವಾದ ಮಂದಿರ ಯಾವುದರಲ್ಲಿ ಅನೇಕ ಬಾರಿ 17 ಬಾರಿ ಲೂಟಿ ಮಾಡಿದಂತಹ ಒಂದು ಸಂಪತ್ಭರಿತ ಮಂದಿರದ ಒಂದು ಇತಿಹಾಸ ಇದೆ. ಹಾಗೆ ನೇಪಾಳದ ಪಶುಪತಿನಾಥ್, ಇಲ್ಲಿ ಶ್ರೀಕೃಷ್ಣ ಕಂಸನ ಮೇಲೆ ವಿಜಯ ಪಡೆದಕ್ಕೆ ಶಿವನನ್ನ ಪೂಜೆ ಮಾಡಿದ್ದು. ಇವೆಲ್ಲ ಇತಿಹಾಸಗಳಿವೆ. ಹಾಗಾದ್ರೆ ಇವೆಲ್ಲರೂ ಏನ್ ಹೇಳ್ತಾ ಇದ್ದಾರೆ, ಯಾರು ನಾನೇ ದೇವರು ಕೇಳಿದ್ರೆ ಇಲ್ಲ, ಎಲ್ಲರೂ ದೇವರನ್ನ ತೋರಿಸಿದ್ರು. ಅವರವರ ಭಾವನೆಗೆ ಅವರವರ ವಿಚಾರಕ್ಕೆ ಯಾವುದು ಸರಿ ಅನಿಸ್ತೋ ಅವರ ತೋರಿಸಿದ್ರು. ಒಬ್ರು ಲೈಟ್ ಅಂದ್ರು, ಒಬ್ರು ಶಕ್ತಿ ಅಂದ್ರು, ಒಬ್ರು ಪ್ರಕಾಶ ಅಂತ ಹೇಳಿದ್ರು, ಒಬ್ರು ಬೆಳಕು ಅಂದ್ರು. ಅವರವರ ದೃಷ್ಟಿಯಲ್ಲಿ ಹೇಗೆ ಕಂಡ್ರು ಹಾಗೆ ಹೇಳಿದ್ರು. ಆದ್ರೆ ಯಾರು ನಾನ್ ದೇವರು ಅಂತ ಯಾರು ಹೇಳಿಲ್ಲ. ದೇವರ ದೂತರವರು, ದೇವರನ್ನ ತೋರಿಸುವಂತಹ ದೂತರಷ್ಟೇ, ಮೆಸೇಜರ್, ಸಂದೇಶವನ್ನ ತಂದವರವರು. ಅಂದ್ರೆ ಎಲ್ಲರಿಗೂ, ಇವರೆಲ್ಲ ಧರ್ಮಾತ್ಮಗಳಿಗೂ ಪಿತ ಧರ್ಮಾತ್ಮ, ಅವರು ಪಾಯಿಂಟ್ ಆಫ್ ಲೈಟ್. ನೋಡಿ ಶಿವಲಿಂಗ, ಇದಕ್ಕೆ ಯಾವುದೇ ಕೈ ಕಾಲು ಮೂಗು ಏನಾದರೂ ದೇಹದ ಆಕಾರ ಇದೆಯೇ? ಇಲ್ಲ. ಶಿವಲಿಂಗ, ಜ್ಯೋತಿರ್ಲಿಂಗ. ನಮ್ಮ ಭಾರತದಲ್ಲಿ ಪುರಾತನ ಮಂದಿರಗಳು 12 ಲಿಂಗಗಳಿದೆ, 12 ಸುಪ್ರಸಿದ್ಧವಾದ ಜ್ಯೋತಿರ್ಲಿಂಗಗಳಿದೆ. ಎಲ್ಲ ಕಡೆ ಈ ತರ ಲಿಂಗ ರೂಪವನ್ನೇ ನೋಡ್ತೀವಿ. ಲಿಂಗ ಅಂದ್ರೆ ಚಿಹ್ನೆ,
ಒಂದೊಂದು ರೀತಿಯಲ್ಲಿ ಪ್ರಚಾರವನ್ನು ಮಾಡಿದ್ರು. ಅಂದ್ರೆ ಎಲ್ಲರಿಗೂ ಪಿತನಾದ ಪರಮಾತ್ಮ ಅವರು ನಿರಾಕಾರ. ಏಕೆಂದ್ರೆ ಅವರು ಯಾರಿಗೆ ತಂದೆಯವರು? ಯಾರಿಗೆ ತಂದೆಯವರು? ಪರಮಾತ್ಮ ಯಾರು ತಂದೆಯವರು? ಯಾರಿಗೆ ತಂದೆ? ಪರಮಾತ್ಮ ಯಾರಿಗೆ ತಂದೆಯವರು? ಎಲ್ಲರ ತಂದೆ, ಎಲ್ಲರಿಗೂ ತಂದೆ. ಈ ದೇಹಕ್ಕೆ ಜನ್ಮ ಕೊಟ್ಟಿರೋ ತಂದೆ ತಾಯಿ ಬೇರೆ ಬೇರೆ ಇದ್ದಾರೆ. 4 ಜನಕ್ಕೆ, 8 ಜನಕ್ಕೆ, 10 ಜನ ಬೇರೆ ಬೇರೆ ತಂದೆ ತಾಯಿ ಇದ್ದಾರೆ. ಆದ್ರೆ ವಿಶ್ವದಲ್ಲಿರೋ ಸರ್ವ ಆತ್ಮರ ತಂದೆ ಒಬ್ಬರೇ ಪರಮಾತ್ಮ. ನೋಡಿ, ಮಂದಿರಕ್ಕೆ ಹೋಗ್ತಾರೆ, ಪತಿ ಪತ್ನಿ ಮಕ್ಕಳು ಎಲ್ಲರೂ ಮಂದಿರಕ್ಕೆ ಹೋದ್ರೆ ನಮಸ್ಕಾರ ಮಾಡಿ ಏನು ಹೇಳ್ತೀವಿ? ಭಗವಂತ ನೀವೇ ತಾಯಿ ತಂದೆ ಬಂಧು ಬಳಗ ಎಲ್ಲ ನೀವೇ ಅಂತ ಹೇಳ್ತೀರಲ್ವಾ? ಪತಿ ಪತ್ನಿ ಮಕ್ಕಳು ಎಲ್ಲರೂ ಹೇಳ್ತೀವಿ. ಯಾರಾದ್ರೂ ಒಬ್ರು ಹೇಳ್ತೀರಾ ನೀವು ನಮ್ಮ ಅತ್ತೆ ಮಾವ ಅಂತ? ಹೇಳ್ತೀರೇನು ಯಾರಾದ್ರು? ನಿಮ್ಮ ಮನೆಯವರು ನಮ್ಮ ತಂದೆ ತಾಯಿ ಅಂತ ಹೇಳ್ತಾರೆ, ಪತ್ನಿ ನಮ್ಮ ಅತ್ತೆ ಮಾವ ಅಂತಾರೆ, ಮಕ್ಕಳು ನಮ್ಮ ಅಜ್ಜ ಅಜ್ಜಿ ಅಂತ ಹಂಗೆ ಹೇಳ್ತೀರಾ? ಇಲ್ಲ. ಇದೆಲ್ಲ ದೇಹದ ಸಂಬಂಧಗಳು. ಆದ್ರೆ ಎಲ್ಲ ಆತ್ಮಗಳಿಗೆ ತಂದೆ ಒಬ್ಬರೇ. ಮಗು ಇರಲಿ, ಯುವಕ ಯುವತಿಯರಿರಲಿ, ವೃದ್ಧರಿರಲಿ, ಅದು ಶರೀರ. ಶರೀರಕ್ಕೆ ಅಂತರ ಇದೆ. ಆದ್ರೆ ಈ ಶರೀರದ ಒಳಗಡೆಯ ಆತ್ಮಕ್ಕೆ ತಂದೆ ಪರಮಾತ್ಮ. ಇಲ್ಲಿನ ಸಂಬಂಧಗಳು ದೇಹಕ್ಕೆ ಮಾತ್ರ ಸಂಬಂಧಗಳು. ಆದ್ರೆ ಇವರು ಆತ್ಮದ ಸರ್ವ ಸಂಬಂಧಿ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ದೇವದೇವ. ನೀನೇ ಎಲ್ಲ. ಯಾರಿಗೆ ನೀನೇ ಎಲ್ಲ? ಅವರು ಶರೀರಕ್ಕೆ ಆತ್ಮಕ್ಕ? ಆತ್ಮಕ್ಕೆ ಅವರು. ನೋಡಿ, ಶರೀರದ ಸಂಬಂಧಗಳಿಗೆಲ್ಲ ಪರಿಚಯ ಇದೆ. ಆದ್ರೆ ಆತ್ಮದ ಸರ್ವಸ್ವವಾದಂತ ಪರಮಾತ್ಮನ ಪರಿಚಯ ಇಲ್ಲ ನಮಗೆ. ಅದಕ್ಕೆ ಯಾರ್ಯಾರು ಏನೇನು ಹೇಳಿದ್ರು ಅದನ್ನೆಲ್ಲ ಒಪ್ಕೊಂಡು ಬಂದಿದ್ದೀವಿ, ಅದರಂತೆ ಮಾಡ್ಕೊಂಡು ಬಂದಿದ್ದೀವಿ, ಅದರಂತೆ ಅಲ್ಲಾಡ್ತಾ ಇದ್ದೀವಿ. ಈಗ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರೋ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ? ಅನಾಥರಾಗ್ಬಿಡುತ್ತೆ. ನಾವು ಅದೇ ಪರಿಸ್ಥಿತಿಯಲ್ಲೇ ಇರೋದು. ಪರಮಾತ್ಮ ನಮ್ಮ ತಂದೆ ತಾಯಿ ಇದ್ದಾರೆ, ಸತ್ಯ ನಿತ್ಯ ಶಾಶ್ವತ ಸಚ್ಚಿತ್ ಆನಂದ ಸಾಗರ. ಆದ್ರೆ ಅವರ ಪರಿಚಯ ಇಲ್ಲದೆ ಇರೋ ಕಾರಣ ನಾವು ಪರಮಾತ್ಮನನ್ನ ಎಲ್ಲೆಲ್ಲಿ ಹುಡುಕ್ತಾ ಇದ್ವಿ. ಆದ್ರೆ ನಾವೆಲ್ಲರಿಗೂ ತಂದೆ ಒಬ್ಬರೇ. ಅವರು ಸರ್ವ ಆತ್ಮರ ತಂದೆ. ಅವರು ಅಂದ್ರೆ ಪರಮಾತ್ಮ ಅಂತ ಹೇಳಿದ್ರೆ ಅವರು ಸರ್ವಜ್ಞ. ನೋಡಿ, ಯಾವಾಗಾದ್ರೂ ನಮಗೆ ತುಂಬಾ ಭವಿಷ್ಯದ ವಿಚಾರಗಳು ಗೊತ್ತಾಗಲಿಲ್ಲ ಅಂತ ಏನ್ ಹೇಳ್ತೀವಿ? ಅಯ್ಯೋ, ದೇವರಿಗೆ ಗೊತ್ತು ಬಿಡಿ ಅಂತ ಹೇಳ್ತೀವ ಇಲ್ವಾ? ದೇವರಿಗೆ ಗೊತ್ತು. ದೇವರಿಗೆ ಗೊತ್ತು ಅಂದ್ರೆ ಅವರು ಸರ್ವಜ್ಞ. ನಾವೆಲ್ಲ ಅಲ್ಪಜ್ಞರು. ಪರಮಾತ್ಮ ಸರ್ವಜ್ಞ. ಮತ್ತೆ ಅವರು ಸರ್ವ ಮಾನ್ಯ. ಅವರು ಎಲ್ಲರೂ ಅವರನ್ನ ಸ್ವೀಕಾರ ಮಾಡ್ತಾರೆ. ಪರಮಾತ್ಮ ಒಂದು ಜ್ಯೋತಿ, ಒಂದು ಶಕ್ತಿ, ಒಂದು ಪ್ರಕಾಶ, ಅಗೋಚರವಾದ ಶಕ್ತಿ. ಅವರು ನನ್ನನ್ನ ಎಲ್ಲ ಧರ್ಮದವರು ಸ್ವೀಕಾರ ಮಾಡ್ತಾರೆ. ಅದರಿಂದ ಅವರು ಸರ್ವ ಮಾನ್ಯ. ಅವರು ಸರ್ವರು ಅವರಿಗೆ ಮಾನ್ಯತೆ ಕೊಡ್ತಾರೆ. ಮತ್ತೆ ಅವರು ಸರ್ವಶ್ರೇಷ್ಠ. ಪರಮಾತ್ಮ ಸರ್ವಶ್ರೇಷ್ಠ ಅಂದ್ರೆ ಅವರಿಗಿಂತ ಶ್ರೇಷ್ಠ ಯಾರು ಇಲ್ಲ. ನಾವು ನೋಡಿ, ಪಶುಪತಿನಾಥ್, ವಿಶ್ವನಾಥ್, ಸೋಮನಾಥ್. ನಾಥ್ ಅಂದ್ರೆ ಒಡೆಯ, ಮಾಲೀಕ. ಅವರಿಗಿಂತ ಯಾರು ಮೇಲಿಲ್ಲ ಅನ್ನೋರಿಗೆ ನಾಥ್. ಅವರು ಸರ್ವಮಾನ್ಯ, ಸರ್ವಶ್ರೇಷ್ಠ, ಮತ್ತೆ ಸರ್ವಶಕ್ತ, ಆಲ್ಮೈಟಿ. ಈಗ ಲಕ್ಷ್ಮಿ ಹತ್ರ ದುಡ್ಡು ಕೇಳ್ತಾರೆ, ಸರಸ್ವತಿ ಹತ್ರ ವಿದ್ಯೆ ಕೇಳ್ತಾರೆ, ಗಣಪತಿ ಹತ್ರ ವಿಘ್ನ ವಿನಾಶ ಮಾಡೋತಾರೆ, ಇನ್ನೊಬ್ಬರ ಹತ್ರ ಇನ್ನೊಂದು ಕೇಳ್ತಾರೆ. ಆದ್ರೆ ಪರಮಾತ್ಮನ ಹತ್ರ ಎಲ್ಲವನ್ನೂ ಕೇಳ್ತಾರೆ, ಎಲ್ಲರೂ. ಯಾಕೆಂದ್ರೆ ಅವರು ಸರ್ವ ಪ್ರಾಪ್ತಿಗಳ ದಾತ. ಅವರು ಸರ್ವಶಕ್ತ, ಆಲ್ಮೈಟಿ. ಅವರು ನಮ್ಮೆಲ್ಲರಿಗೂ ತಂದೆ. ಅವರ ಸ್ವರೂಪವನ್ನೇ ಇಲ್ಲಿ ತೋರಿಸಿದೆ. ಪರಮಾತ್ಮನ 36 ಗುಣಗಳಿದೆ. ಈ ಚಿತ್ರದಲ್ಲಿ ಪರಮಾತ್ಮನ 36 ಗುಣಗಳಿದೆ. ಪರಮಾತ್ಮ ಅಂದ್ರೆ ಪಾಯಿಂಟ್ ಆಫ್
ಗಾಡ್ ಇಸ್ ಅದೇ ತರ ಸುಪ್ರೀಂ ಸುಪ್ರೀಂ ಫಾದರ್, ಸುಪ್ರೀಂ ಟೀಚರ್, ಸುಪ್ರೀಂ ಗುರು, ಎಲ್ಲ ಸುಪ್ರೀಂ. ಇವರಿಗಿಂತ ಯಾರು ಮೇಲಿಲ್ಲ. ಇವರು ಎಲ್ಲರಿಗೂ ತಂದೆ ತಾಯಿ, ಆದರೆ ಇವರಿಗೆ ಯಾರು ತಂದೆ ತಾಯಿನ. ಇವರು ಎಲ್ಲರಿಗೂ ಶಿಕ್ಷಕ, ಇವರಿಗೆ ಯಾರು ಶಿಕ್ಷಕರಿಲ್ಲ. ಇವರು ಜಗತ್ತಿಗೆ ಗುರು, ಜಗದ್ಗುರು, ಇವರಿಗೆ ಯಾರು ಗುರು ಇಲ್ಲ. ಅವರೇ ಫೈನಲ್, ಅವರೇ ನಮ್ಮೆಲ್ಲರಿಗೂ ತಂದೆ. ಆದರೆ ಅವರು ಅಗೋಚರವಾದ ಶಕ್ತಿ. ನೋಡಿ, ಎಲ್ಲ ಯಾತ್ರೆ ಹೋಗ್ತಾರೆ, ಎಲ್ಲರೂ ದೇವರನ್ನು ನೋಡಿದ್ದೀರಾ ಅಂದ್ರೆ ಏನು ಹೇಳ್ತಾರೆ? ಯಾರಾದ್ರೂ ನೋಡಿದ್ದಾರೆ ದೇವರನ್ನ? ನೋಡಿದ್ದೀರಾ ಯಾರಾದ್ರೂ? ಮತ್ತೆ ನೋಡಿ, ನಾವು ಮಂದಿರದಲ್ಲಿ ಹೋಗಿ ಯಾತ್ರಾ ಸ್ಥಳಗಳಲ್ಲೆಲ್ಲ ಹೋಗಿಯೇ ನೋಡಿ. ನಾವು ಮೂರ್ತಿ ನೋಡಿದ್ವಿ, ಚಿತ್ರ ನೋಡಿದ್ವಿ, ನಿಜವಾಗ್ಲೂ ನೋಡ್ಲಿಲ್ಲ. ನಾವು ದೇವ್ರ ದರ್ಶನ ಮಾಡಿದ್ವಿ, ಅದು ದೇವರು ನೋಡ್ಲಿಲ್ಲ. ಯಾಕೆಂದ್ರೆ ಪರಮಾತ್ಮ ಅಗೋಚರವಾದ ಶಕ್ತಿ. ಅವರು ವ್ಯಕ್ತಿ ಅಲ್ಲ. ವ್ಯಕ್ತಿಗಳಾದ್ರೆ ನೋಡ್ತಿದ್ವಿ, ಈಗ ನಾವು ಒಬ್ರು ಮತ್ತೊಬ್ರು ನೋಡ್ತೀವಿ, ಆದರೆ ಪರಮಾತ್ಮ ಯಾರು ನೋಡಕ್ ಸಾಧ್ಯ ಇಲ್ಲ. ಪರಮಾತ್ಮ ಬಿಡಿ, ಆತ್ಮನ ನೋಡಿದ್ವ ನಾವು? ಆತ್ಮ ನೋಡಿದ್ವ? ಆತ್ಮ ಕಣ್ಣಿಗೆ ಕಾಣೋದಿಲ್ಲ, ಆತ್ಮ ಅನುಭವದ ಶಕ್ತಿ ಅದು. ಹೇಗೆ ವಿವೇಕಾನಂದರ ಬಗ್ಗೆ ನಾವು ಕೇಳ್ತೀವಿ. ವಿವೇಕಾನಂದರು ಒಮ್ಮೆ ರಾಮಕೃಷ್ಣ ಪರಮಹಂಸರ ದ್ವಾರವನ್ನ ತಟ್ತಾರೆ. ಒಳಗಡೆ ವಾಯ್ಸ್ ಬರುತ್ತೆ, ಯಾರು? ಅವಾಗ ಹೇಳ್ತಾರೆ, ಅದನ್ನ ತಿಳ್ಕೊಳಕ್ಕೆ ನಾನು ಇಲ್ಲಿ ಬರ್ತಿರೋದು. ನೀವು ಯಾರು ಅಂತ ಕೇಳ್ತಿರಲ್ಲ, ಅದನ್ನೇ ತಿಳ್ಕೊಳಕ್ ಬಂದಿದ್ದು ಅಂತ. ಹಾಗೆ ನಿನ್ನೆ ನಾವೆಲ್ಲರೂ ನಾನು ಯಾರು ಅಂತ ತಿಳ್ಕೊಂಡಿದ್ದೀವಿ. ಇವತ್ತು ನಮ್ಮ ಸತ್ಯ ತಂದೆ ಯಾರು? ಸುಪ್ರೀಂ. ನೋಡಿ, ಯಾರಾದ್ರೂ ಶ್ರೀಮಂತರ ಮಕ್ಕಳಾದ್ರೆ ಎಷ್ಟು ಹೆಮ್ಮೆ ಇರುತ್ತೆ, ಯಾರು ರಾಜಕಾರಣಿ ಮಕ್ಕಳಾದ್ರೆ ಎಷ್ಟು ಹೆಮ್ಮೆ ಇರುತ್ತೆ, ಅಥವಾ ಯಾರಾದ್ರೂ ದೊಡ್ಡ ಅಧಿಕಾರಿ ಮಕ್ಕಳಾದ್ರೆ ಎಷ್ಟು ಹೆಮ್ಮೆ ಇರುತ್ತೆ. ನಾವು ಯಾರ ಮಕ್ಕಳು? ನಾವೆಲ್ಲ ಯಾರ ಮಕ್ಕಳು? ಹೇಳ್ತೀವಿ ದೇವರ ಮಕ್ಕಳು. ಆ ಹೆಮ್ಮೆ, ಆ ನಿಶ್ಚಯ, ಆ ಖುಷಿ ಇದೆಯಾ? ಒಂದು ಅಧಿಕಾರಿ ಮಗುನಲ್ಲಿ ಮಾತಾಡಿಸಿ ನೋಡಿ, ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ, ನಮ್ಮಪ್ಪ ಇವರು, ನಮ್ಮಪ್ಪ ಇಂಥವರು. ಆ ಮಗುನ ಮೊಮ್ಮಗನ ಯಾರು ಅದಕ್ಕೆ ಅಷ್ಟೊಂದು ನಾಲೆಜ್ ಇಲ್ಲ, ಇನ್ನೋಸೆಂಟ್. ಅದಕ್ಕೆ ಎಷ್ಟು ಹೆಮ್ಮೆ ಇರುತ್ತೆ. ನಾವೆಲ್ಲರೂ ಹೇಳ್ತೀವಿ ಪರಮಾತ್ಮ ಮಕ್ಕಳು, ದೇವ್ರ ಮಕ್ಕಳು ಅಂತ. ಆದರೆ ಆ ನಿಶ್ಚಯ, ಆ ಸತ್ಯತೆ, ಅದರ ಅನುಭವ ನಮಗಿದೆಯಾ? ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದ್ದಷ್ಟೇ. ಆದರೆ ನಿಜವಾಗ್ಲೂ ನಾವೆಲ್ಲ ಜ್ಯೋತಿಗಳಲ್ಲಿದ್ದ ಜ್ಯೋತಿ ಪರಮಾತ್ಮ. ಅವರಿಗೆ ದೇಹ ಇಲ್ಲ. ನೋಡಿ, ದೇಹ ರಹಿತನಾದಂತಹ ವಿವೇಕಿ, ಅಶರೀರಿಯಾದಂತಹ ಜ್ಯೋತಿ ಸ್ವರೂಪವೇ ಶಿವಲಿಂಗಂ. ಯಾವ ಧರ್ಮದಲ್ಲೂ ಮೂರ್ತಿ ಪೂಜೆಗಳಿಲ್ಲ. ಹಿಂದೂ ಧರ್ಮದಲ್ಲಿ ಮೂರ್ತಿ ಪೂಜೆಗಳು, ಮುಕ್ಕೋಟಿ ದೇವತೆಗಳು ಯಾವ ಧರ್ಮದಲ್ಲೂ ಇಲ್ಲ. ಯಾಕೆಂದ್ರೆ ಎಲ್ಲರೂ ದೇವರೊಬ್ಬ, ನಾಮ ಹಲವು ಹೇಳ್ತಕ್ಕಂಥ ಒಬ್ಬ ದೇವರು. ಯಾರಿಗೆ ದೇಹ ಇಲ್ಲ, ಪರಮಾತ್ಮ ಅಂತ ಯಾರು ಹೇಳ್ಬೋದು? ದೇಹ ಇಲ್ಲ, ಹುಟ್ಟು ಸಾವಿಲ್ಲ, ಜನನ ಮರಣಗಳಿಲ್ಲ, ಸುಖ ದುಃಖಗಳಿಲ್ಲ, ಹಸಿವು ಬಾಯಾರಿಕೆಗಳಿಲ್ಲ, ಕರ್ಮ ಕರ್ಮದ ಫಲಗಳಿಲ್ಲ. ಇದೆಲ್ಲದಿಂದ ಅತೀತವಾದ ಶಕ್ತಿ ಪರಮಾತ್ಮ. ಅವರೇ ನಮ್ಮೆಲ್ಲರ ಸತ್ಯ ತಂದೆ. ಆದರೆ ಅವರು ಸರ್ವಶ್ರೇಷ್ಠ. ಊಂಚಾ ತೇರಾ ನಾಮ, ಊಂಚಾ ತೇರಾ ಧಾಮ. ಪರಮಾತ್ಮ ಎಷ್ಟು ಶ್ರೇಷ್ಠನೋ ಅವನ ನಾಮನು ಅಷ್ಟೇ ಶ್ರೇಷ್ಠ, ಅವನ ನಾಮನು ಅಷ್ಟೇ ಶ್ರೇಷ್ಠ. ಪರಮಾತ್ಮ ತಂದೆ ಎಲ್ಲರೂ ನೆನೆಸ್ಕೊತೀವಿ. ಸುಖದಲ್ಲಿ ನೆನೆಸ್ಕೊಳ್ಳಿಲ್ಲ ಅಂದ್ರೆ ದುಃಖದಲ್ಲಂತೂ ನೆನೆಸ್ಕೊತೀವಲ್ಲ, ಹೌದಾ? ಇಲ್ಲ, ಸುಖದಲ್ಲೆಲ್ಲ ಮರ್ತೋಗ್ಬಿಡುತ್ತೆ. ದುಃಖ ಬಂದಾಗ ನೆನಪಾಗೋದು ಯಾರು? ಯಾಕೆ? ಸುಖ ಇದ್ದಾಗೆಲ್ಲ ಮರ್ತೋಯ್ತು, ದುಃಖ ಬಂದಾಗ ಯಾಕೆ ನೆನಪಾಯ್ತು? ಯಾಕೆಂದ್ರೆ ಆ ದುಃಖವನ್ನ ಬಿಡಿಸೋರು, ಅದಕ್ಕೆ ಮುಕ್ತರಾದ ಶಕ್ತಿ ಕೊಡೋರು ಅವರೇ. ಅದನ್ನ ಇನ್ಯಾರು ಕೊಡಕ್ಕಾಗಲ್ಲ. ಅದಕ್ಕೋಸ್ಕರ ಪರಮಾತ್ಮ ಅಂತ ಹೇಳಿದ್ರೆ ನಮ್ಮೆಲ್ಲರ ಸತ್ಯವಾದ ತಂದೆ ಅವರು ನಿರಾಕಾರ. ಸೊ ಅವರ ಸಂಪೂರ್ಣ ವಿಳಾಸ ಇದೆ. ಆ ಪರಮಾತ್ಮ ಎಲ್ಲಿರ್ತಾರೆ? ನಿಮ್ಮ ಅಪ್ಪ ಎಲ್ಲಿರ್ತಾರೆ? ಅಮ್ಮ ಎಲ್ಲಿರ್ತಾರೆ? ನಿಮ್ಮ ಮಗ ಎಲ್ಲಿದ್ದಾರೆ? ಮಗಳು ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಈಗ ಬರಲಿಲ್ಲ, ಹೇಳ್ತೀರಾ?
ಎಲ್ಲೆಲ್ಲ ಹೋಗ್ತೀವಿ ಯಾತ್ರೆಗೆ, ಒಬ್ಬೊಬ್ಬರಿಗೆ ಒಂದೊಂದು ಸ್ಥಳ, ಈಗೆಲ್ಲ ಒಂದು ಫ್ಯಾಷನ್. ಯಾತ್ರೆ ಅಂದ್ರೆ ದೇವ್ರ ದರ್ಶನ ಮಾಡೋದು ಫ್ಯಾಷನ್ ಇಲ್ಲ, ಭಕ್ತಿ ಇಲ್ಲ. ವರ್ಷಕ್ಕೊಂದಿನ ಟೂರ್ ಹೋಗೋದು, ಅಲ್ಲಿ ದೇವ್ರನ್ನ ಬಾಗಿಲು ತೆಗೆದಿದ್ರೆ ಒಂದ್ಸಲ ನೋಡ್ಬಿಟ್ರೆ ಸಾಕು, ದೇವ್ರ ದರ್ಶನ ಆಯ್ತು. ನಾನು ಎಲ್ಲ ಯಾತ್ರಾ ಸ್ಥಳ ಸುತ್ತಿ ಬಂದಿದ್ದೀನಿ ಅಂತ ಹೇಳ್ಕೊಳಕ್ಕೆ. ಆದ್ರೆ ನೀವೇ ದೇವರಾದ್ರೆ ಅಲ್ಲಿ ಯಾಕೆ ಹೋಗ್ರಿ? ದೇವ್ರ ದರ್ಶನ ಮಾಡ್ಕೊಂಡು ಬರೋಕೆ ಅಂತ ಹೋಗ್ತೀವಲ್ಲ, ನಾವೇ ದೇವರಾದ್ರೆ ಅಲ್ಲಿ ಯಾಕೆ ಹೋಗ್ರಿ? ನನ್ನಲ್ಲೇ ದೇವರು ಇದ್ದಿದ್ರೆ, ನಾನೇ ದೇವರಾದ್ರೆ ದೇವ್ರ ದರ್ಶನ. ಈಗ ನೀವು ಬರ್ತೀರಿ, ಒಬ್ರು ಮತ್ತೊಬ್ಬರಿಗೆ ಸಿಗ್ತೀರಿ, ಅಪರೂಪ ಸಿಗ್ತೀರ. ಅವಾಗ ಸಿಕ್ಕಿದ ತಕ್ಷಣ ನೀವು ನೀವು ದರ್ಶನ ಆಯ್ತಪ್ಪ ಇವತ್ತು ತುಂಬಾ ದಿನದ ನಂತರ ಅಂತ ಹೇಳ್ತೀರಿ ತಾನೆ. ದರ್ಶನ ಅಂದ್ರೆ ಇಬ್ಬರಿಲ್ಲ, ದರ್ಶನ ಕೊಡೋದು, ದರ್ಶನ ಮಾಡೋದು, ರೈಟ್? ದೇವ್ರ ದರ್ಶನ ಆಯ್ತು ಅಂತ ಹೇಳಿದ್ರೆ ದರ್ಶನ ಕೊಟ್ಟರು, ನಾವು ದರ್ಶನ ಮಾಡಿದ್ವಿ. ಇಬ್ಬರ ಒಬ್ಬರೇ ಇಬ್ರಿ ಅಂದ್ರೆ ನಾವು ಯಾರು ಪರಮಾತ್ಮ ಅಲ್ಲ. ನಾವ್ಯಾರು ಪರಮಾತ್ಮ ಅಲ್ಲ. ನೋಡಿ, ಯಾರಾದ್ರೂ ಪಾಪ ಮಾಡಿದ್ರೆ ಪಾಪಾತ್ಮ ಅಂತಾರೆ, ಪುಣ್ಯ ಮಾಡಿದ್ರೆ ಪುಣ್ಯಾತ್ಮ ಅಂತಾರೆ, ಧರ್ಮ ಮಾಡಿದ್ರೆ ಧರ್ಮಾತ್ಮ ಅಂತಾರೆ. ಯಾರಾದ್ರೂ ಹೇಳ್ತಾರ ಪಾಪ ಪರಮಾತ್ಮ ಅಂತ, ಪುಣ್ಯ ಪರಮಾತ್ಮ ಅಂತಾರ, ಧರ್ಮ ಪರಮಾತ್ಮ ಅಂತಾರ? ಇಲ್ಲ. ನಾವೆಲ್ಲರೂ ಆತ್ಮಗಳು, ನಾವ್ಯಾರು ಪರಮಾತ್ಮ ಅಲ್ಲ. ನಾವೆಲ್ಲರ ತಂದೆ, ನಾವೆಲ್ಲರಿಗೂ ತಂದೆ ಅವರು ಪರಮಾತ್ಮ. ಇಲ್ಲಿ ತಂದೆ ಬೇರೆ, ಮಕ್ಕಳು ಬೇರೆ. ಇದು ಹೇಳ್ಬೇಕಂದ್ರೆ ಈಗ ಕುಲುಮೆ ನೋಡಿದ್ರಿ ಎಲ್ಲ ಎಲ್ಲರೂ. ಕುಲುಮೆ ಏನ್ ಮಾಡ್ತಾರೆ ಇವರಿಗೆ ಇಲ್ಲ ಅನ್ಸುತ್ತೆ, ಬೆಂಕಿ ಚೆನ್ನಾಗಿ ಕಾಯ್ದಿರುತ್ತೆ, ಅದಕ್ಕೆ ಕಬ್ಬಿಣ ಹಾಕ್ತಾರೆ, ಅದಕ್ಕೊಂದು ಶೇಪ್ ಕೊಡ್ಬೇಕಲ್ಲ. ಆ ಕಬ್ಬಿಣ ಬೆಂಕಿ ಹಾಕಿದರೆ ಕಬ್ಬಿಣ ಏನಾಗುತ್ತೆ? ಕೆಂಪಾಗುತ್ತೆ, ಆಮೇಲೆ ಸುಡುತ್ತಲ್ಲ, ಆಮೇಲೆ ಕಬ್ಬಿಣ ಮುಟ್ಟಿದ್ರೆ ಸುಡುತ್ತೆ. ಅದು ಬೆಂಕಿ ಸಂಗದದ್ದು, ಬೆಂಕಿ ಜೊತೆ ಸೇರಿ ಏನಾಯ್ತು? ಕಬ್ಬಿಣ ಬೆಂಕಿ ಆಯ್ತಲ್ಲ, ಹೌದಾ ಇಲ್ಲ? ಕಬ್ಬಿಣ ಬೆಂಕಿ ಬಿಟ್ಟು ಬಣ್ಣ ಬಂತು, ಕೆಂಪು ಬಣ್ಣ ಬಂತು ಕಬ್ಬಿಣಕ್ಕೆ, ಸುಡೋ ಗುಣನೂ ಬಂತು. ಹಾಗೇನಾದ್ರೂ ಪರಮಾತ್ಮನ ನಮ್ಮಲ್ಲಿ ಇದ್ದಿದ್ರೆ ಪರಮಾತ್ಮನ ಗುಣ ನಮ್ಮಲ್ಲಿ ಇರ್ಬೇಕಿತ್ತಲ್ಲ. ಇದೆಯಾ ಪರಮಾತ್ಮನ ಗುಣ ಎಲ್ಲರಲ್ಲೂ? ಇವತ್ತು ಪರಮಾತ್ಮನ ಗುಣ ಅಲ್ಲ, ಮನುಷ್ಯ ಗುಣನೇ ಇಲ್ಲ ಇವತ್ತು. ಇವತ್ತೆಲ್ಲ ಹೇಳ್ತೀವಿ ಮನುಷ್ಯರಲ್ಲ ರಾಕ್ಷಸರು ಅಂತ. ಇನ್ನು ಪರಮಾತ್ಮ ಹೆಂಗಾಗುತ್ತೆ? ಪರಮಾತ್ಮ ನಮ್ಮಲ್ಲೆಲ್ಲ ಇದ್ದಿದ್ರೆ ಪರಮಾತ್ಮನ ಗುಣ ನಮ್ಮಲ್ಲಿ ಇರ್ಬೇಕಾಗಿತ್ತು. ಇದರ ಹಾಗೆ ಇವತ್ತು ಕಲಿಯುಗದ ಸಮಾಚಾರ ಎಲ್ಲ ಕೇಳ್ತೀವಿ ನಾವು, ಮಾಧ್ಯಮಗಳಲ್ಲಿ ಓದ್ತೀವಿ, ಕೇಳ್ತೀವಿ, ಕಣ್ಣಲ್ಲಿ ನೋಡ್ತೀವಿ. ಅತ್ಯಾಚಾರ, ಭ್ರಷ್ಟಾಚಾರ, ದುರಾಚಾರ, ವ್ಯಸನಗಳು, ಇದೆಲ್ಲ ಪರಮಾತ್ಮ ಮಾಡ್ತಾರ? ಅಂತ ಸಮಯದಲ್ಲೂ ರಕ್ಷಣೆಗೆ ಯಾರಿಗೆ ಮೊರೆ ಹೋಗ್ತಾರೆ? ದೇವರೇ ಕಾಪಾಡಪ್ಪ, ಎಂತ ಕಾಲ ಬಂದಿದೆ ಇವತ್ತು. ಹೇಳ್ತಾರೆ ಕೆಲವರು, ದೇವರಿಗೆ ಕಣ್ ಕಾಣಲ್ವಾ ಈ ಜಗತ್ತಲ್ಲಿ ಅಂದ್ರೆ ಇನ್ನೇನು ಇಲ್ಲ ಅಂತ ಇದ್ದಲ್ಲ. ಆಮೇಲೆ ಶ್ರೀರಾಮ್ ಭಗವದ್ಗೀತೆ ಏನಿದೆ, ಏನ್ ಹೇಳ್ತಾರೆ? ಎಲ್ಲಾ ಧರ್ಮ ಗ್ರಂಥಗಳಲ್ಲೂ ಇದೆ, ಆದ್ರೆ ವಿಶೇಷವಾಗಿ ಗೀತೆಯಲ್ಲಿದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ಯಾವಾಗ ಧರ್ಮ ನಶಿಸಿ ಹೋಗುತ್ತೋ ಆಗಾಗ ಅಧರ್ಮದ ನಾಶ, ಧರ್ಮವನ್ನ ಪುನಃಸ್ಥಾಪನೆ ಮಾಡಲಿಕ್ಕೆ ನಾನು ಬರ್ತೀನಿ. ಬರ್ತೀನಿ ಅಂದ್ರೆ ಇಲ್ಲಿದ್ದಾರ? ನೀವು ನಾಳೆ 5:30 ಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿವರೆಗೂ ಇಲ್ಲಿದ್ದೀರಾ ನೀವು? ಇಲ್ಲಿಲ್ಲ, ಬೇರೆ ಒಂದು ಸ್ಥಳ ಇದೆ, ಮನೆ ಇದೆ, ಆ ಸಮಯ ಬಂದಾಗ ಇಲ್ಲಿಗೆ ಬರ್ತೀರಿ ಅಂದ್ರೆ ಅಲ್ಲಿವರೆಗೂ ಇಲ್ಲಿಲ್ಲ ಅಂತ. ಹಾಗೆ ಅಧರ್ಮ ಆದಾಗ ಭಗವಂತ ಅವತರಿಸ್ತಾರೆ, ಧರ್ಮ ಸ್ಥಾಪನೆಗೆ ಅಂದ್ರೆ ಅವ್ರು ಇಲ್ಲಿಲ್ಲ. ಹಾಗಾದ್ರೆ ಎಲ್ಲಿರ್ತಾರೆ? ಇಲ್ಲಿಲ್ಲ ಅಂತ ಅರ್ಥ ಆಯ್ತಲ್ಲ. ಯಾರು
ಕಡೆ ಇರೋಕ್ಕೆ ಎಲ್ಲ ಕಡೆ ಇರ್ತಾರೆ ಅಂದರೆ ಅಲೆಮಾರಿಗಳು ಅಂತ ಹೇಳ್ತಾರೆ. ಪರಮಾತ್ಮ ಎಲ್ಲರಿಗೂ ಸ್ಥಾನ ಕೊಟ್ಟಿರೋರಿಗೆ ಸ್ಥಾನ ಇಲ್ಲದೆ ಇರೋಕ್ಕೆ ಹೆಂಗೆ ಸಾಧ್ಯ? ನೋಡಿ, ನಾವೆಲ್ಲ ದೇವರೇ ಭಗವಂತ ಅಂತ ನೆನಪು ಮಾಡಬೇಕಾದ್ರೆ ಯಾವ ಕಡೆ ನೋಡ್ತೀರಾ? ಮೇಲ್ ನೋಡ್ತೀರಾ, ಕೆಳಗೆ ನೋಡ್ತೀರಾ? ಮೇಲ್ ನೋಡ್ತೀರಲ್ವಾ? ದೇವರೇ ಕಾಪಾಡಪ್ಪ. ನೋಡಿ, ನಮ್ಮ 10 ಬೆರಳು ಕೈ ಮುಗಿದ್ರೆ ಯಾವ ಕಡೆ ತೋರಿಸ್ತದೆ? ಮೇಲ್ಮುಖವಾಗಿ ತೋರಿಸುತ್ತಲ್ಲ. ಅಂದ್ರೆ ಇದಕ್ಕೆಲ್ಲ ತುಂಬಾ ಅರ್ಥ ಇದೆ. ಈ 2 ಹಸ್ತವನ್ನ ಜೋಡಿಸಿ ಅಂದ್ರೆ ನಾವೆಲ್ಲರೂ ಒಂದು. ಈ 10 ಬೆರಳು ಮೇಲ್ಮುಖವಾಗಿ ತೋರಿಸುತ್ತೆ. ನಮ್ಮೆಲ್ಲರಿಗೂ ಒಬ್ಬನೇ ಪರಮಾತ್ಮ, ಅವರು ಮೇಲಿದ್ದಾರೆ. ऊपर वाला ಅಂತೀವಾ, नीचे वाला ಅಂತೀವಾ? ऊपर वाला नीचे वाला? ನಾವು ಯಾರು ಹೀಗೆ ತೋರಿಸ್ತಾರ ದೇವರು ಇದ್ದಾನೆ ಅಂತ? ದೇವರೇ ಕಾಪಾಡಪ್ಪ. ಮೇಲ್ಮುಖವಾಗಿ ಯಾರೇನೇ ತಪ್ಪು ಮಾಡಿದ್ರು ಮೇಲಿದ್ದ ನೋಡ್ಕೊಳ್ತಾನೆ ಬಿಡಿ. ಮೇಲೊಬ್ಬ ಇದ್ದಾನಲ್ಲ, ಚಿತ್ರಗುಪ್ತ ಮೇಲೊಬ್ಬ ಇದ್ದಾನಲ್ಲ ಅಂದ್ರೆ ಇಲ್ಲಿಲ್ಲ. ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಅವರು ಸರ್ವಶಕ್ತ. ಅವರು ಸರ್ವಶಕ್ತ. ಅವರಿರೋದೆಲ್ಲಿ ನೋಡಿ, ನಿನ್ನೆ ಹೇಳಿದ್ವಲ್ಲ, ಇದು ನಾವಿರೋ ಜಗತ್ತಿದು, ಇದು ನಾವಿರೋ ಜಗತ್ತು. ಇದಕ್ಕಿಂತ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸೂಕ್ಷ್ಮ ಲೋಕ, ಅದಕ್ಕಿಂತ ಮೇಲಿರೋದು ಈ ಕೆಂಪು ವರ್ಣದಲ್ಲಿರುವಂತಹ ಲೋಕ ಇದೆ. ಇದು 3ನೇ ಲೋಕ. ಇದು ನಮ್ಮೆಲ್ಲರಿಗೂ ಮನೆ ಹೇಗೋ ಹಾಗೆ ನಮ್ಮೆಲ್ಲರ ತಂದೆ ಮನೆಯೂ ಇದೆ. ನಾವೆಲ್ಲ ಆತ್ಮಗಳಿಗೂ ಮನೆಯೂ ಅದೇನೆ, ನಮ್ಮೆಲ್ಲರ ತಂದೆ ಮನೆಯೂ ಇದೆ. ಅದಕ್ಕೆ ತ್ರಿಲೋಕಿನಾಥ್. ಮೂರನೇ ಲೋಕದ ನಿವಾಸಿ ಇಲ್ಲೆಲ್ಲೂ ಇಲ್ಲ. ಧ್ಯಾನವನ್ನ ಮೇಲೆ ಕೇಂದ್ರೀಕರಿಸಲ್ಲಿ ಪರಂಧಾಮದಲ್ಲಿರೋ ಪರಮ ಆತ್ಮ. ಪರಮ ಅಂದ್ರೆ ಸುಪ್ರೀಂ, ಸರ್ವಶ್ರೇಷ್ಠ. ಅವರಿರೋ ಸ್ಥಾನನು ಪರಮಧಾಮ, ಮುಕ್ತಿಧಾಮ, ಶಾಂತಿಧಾಮ, ಮೂಲ ಲೋಕ, ಬ್ರಹ್ಮಾಂಡ. ಯಾಕೆಂದ್ರೆ ಅಂಡ ಅಂದ್ರೆ ಮೊಟ್ಟೆ. ಈ ಶೇಪ್ ಹೆಂಗಿದೆ ನೋಡಿ. ಎಲ್ಲ ಆತ್ಮಗಳು ಇಲ್ಲಿ ಅಂಡಾಕಾರದಲ್ಲಿ ಇರ್ತೀವಿ. ಅದಕ್ಕೆ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಅದು ನಮ್ಮೆಲ್ಲರ ತಂದೆ ಮನೆ. ಇಲ್ಲೆಲ್ಲೂ ಸರ್ವವ್ಯಾಪಿ ಅಲ್ಲ. ಒಂದು ತಿಳ್ಕೊಳ್ಳಿ, ಯಾರಿಗೆ ದೇಹ ಇದೆ ಅವ್ರು ಯಾರು ಪರಮಾತ್ಮ ಅಲ್ಲ. ನಮ್ಮ ಹಾಗೆ ಯಾರಿಗೆಲ್ಲ ದೇಹ ಇದೆಯೋ ಅವ್ರು ಯಾರು ಪರಮಾತ್ಮ ಅಲ್ಲ. ಅವರು ದೇವಾತ್ಮಗಳಾಗ್ಬೋದು, ಧರ್ಮಾತ್ಮಗಳಾಗ್ಬೋದು, ಮಹಾತ್ಮಗಳಾಗ್ಬೋದು, ಸಾಧು ಸಂತರಾಗ್ಬೋದು, ಪಾಪಾತ್ಮರಾಗ್ಬೋದು. ಎಲ್ಲರೂ ಆತ್ಮಗಳು, ಜೀವಾತ್ಮಗಳು. ಕೆಲವರು ದೇವತಾ ಸ್ವರೂಪ ದೇಹ ಧರಿಸಿದರೆ, ಕೆಲವರು ಮಾನವ ಸ್ವರೂಪ ದೇಹ ಧರಿಸಿದರೆ. ಆದರೆ ಎಲ್ಲರೂ ಮಾನವರು, ದೇವ ಮಾನವರು, ಯಾರು ಪರಮಾತ್ಮ ಅಲ್ಲ. ಪರಮಾತ್ಮ ಹೇಗಿದ್ದಾರೆ ಅನ್ನೋದಕ್ಕೆ ಅಷ್ಟು ಸೂಕ್ಷ್ಮ ಬಿಂದು, ಪಾಯಿಂಟ್ ಆಫ್ ಲೈಟ್. ಆದರೆ ಅದನ್ನು ಪೂಜೆ ಮಾಡೋದು ಹೇಗೆ? ಅದಕ್ಕೆ ಇಷ್ಟು ದೊಡ್ಡ ಲಿಂಗದ ರೂಪವನ್ನ ಕೊಟ್ಟಿದ್ದೀವಿ. ಶಿವಲಿಂಗಂ, ಜ್ಯೋತಿರ್ಲಿಂಗಂ. ಅಂದ್ರೆ ಪರಮಾತ್ಮ ಪಾಯಿಂಟ್ ಆಫ್ ಲೈಟ್, ಕಣ್ಣಿಗೆ ಕಾಣದ ಅಗೋಚರ ಶಕ್ತಿ ಅವರು. ಆದ್ರೆ ಅವರಿಗೆ ನಮ್ಮ ಪ್ರೀತಿನ, ಭಾವನೆನ, ನಮ್ಮ ಭಕ್ತಿನ ಹೆಂಗ್ ಸಲ್ಲಿಸೋದು? ಅದಕ್ಕೆ ಶೇಪ್ ಕೊಟ್ಟು ಕೆಲವು ಕಡೆ ಚಿಕ್ಕದು, ಕೆಲವು ಕಡೆ ದೊಡ್ಡದು ಎಲ್ಲ. ಅಂತ ಪರಮಾತ್ಮ ಚಿಕ್ಕದು ದೊಡ್ಡದು ಸೈಜ್ ಇಲ್ಲ. ಅವರು ನಾವು ಹೇಗೆ ಆತ್ಮ ಸೂಕ್ಷ್ಮನೋ, ಪರಮಾತ್ಮನೂ ಅಷ್ಟೇ ಸೂಕ್ಷ್ಮ. ಈ ಲೈಟ್ ಆದ್ರೆ ನಮಗೆ ಕಾಣಿಸ್ತದೆ, ಕಣಗಳು ಅದು ಕಾಣಿಸುತ್ತೆ. ಅಣುಗಳು, ಕಣಗಳು ಎಲ್ಲ ವಿಜ್ಞಾನದ ಯಂತ್ರದಿಂದ ನೋಡ್ಬೋದು. ಆದ್ರೆ ಆತ್ಮವನ್ನ ಯಾವುದರಿಂದನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅನುಭವ ಮಾಡಬಹುದು. ಈಗ ಜಿಲೇಬಿ ತಿಂದ್ರೆ
ಗೊತ್ತಾಗುತ್ತೆ. ಜಿಲೇಬಿ ನೋಡಿದ್ರೆ ಟೇಸ್ಟ್ ಗೊತ್ತಾಗುತ್ತಾ? ಜಿಲೇಬಿ ನೋಡ್ಬೋದು, ಜಿಲೇಬಿ ಟೇಸ್ಟನ್ನು ಸವಿಬೇಕಾಗುತ್ತೆ. ಈಗ ಹೂ ಇದೆ, ಒಂದಿಷ್ಟು ಮಲ್ಲಿಗೆ ಹೂ ಇದೆ, ಮಲ್ಲಿಗೆ ಹೂ ಕಾಣಿಸ್ತದೆ, ಅದರಲ್ಲಿರೋ ಸುವಾಸನೆ ಅನುಭವಿಸ್ಬೇಕು. ಅನುಭವಕ್ಕೆ ಸಿಗುತ್ತೆ, ಎಲ್ಲದೂ ಕಾಣೋದಿಲ್ಲ. ನೋಡಿ, ಆಕ್ಸಿಜನ್ ಇದೆ, ಗಾಳಿ ಇದೆ, ಕಾಣೋದಿಲ್ಲ, ಅನುಭವಿಸ್ತೀವಿ. ಉಸಿರಾಟದಲ್ಲಿ ಅನುಭವಿಸ್ತೀವಿ, ಟೇಸ್ಟ್ ಅನ್ನ ಫೀಲ್ ಮಾಡ್ತೀವಿ, ವಾಸನೆಯನ್ನ ಫೀಲ್ ಮಾಡ್ತೀವಿ, ನೋವನ್ನ ಫೀಲ್ ಮಾಡ್ತೀವಿ. ನಮ್ಗೆ ಯಾರು ಪಿನ್ನರ್ ಚುಚ್ಚಿದ್ರಿ, ನನ್ನ ತಲೆ ನೋವು, ನನ್ನ ತಲೆ ನೋವಿಗೆ ಯಾರು ಕಾಣಿಸ್ತದ? ಇಲ್ಲ. ತಲೆ ನೋವು ಅನ್ನೋದು ಅನುಭವ. ಹಾಗೆ ಪರಮಾತ್ಮನ ನೆನಪು, ಪರಮಾತ್ಮನ ಪ್ರೀತಿ ಇವೆಲ್ಲವೂ ಅನುಭವ. ಯಾವುದನ್ನ ಭಕ್ತಿಯಲ್ಲಿ ಹೇಳಿದ್ರು, ಮೂಗರು ಬೆಲ್ಲ ತಿಂದ್ರೆ ಅದನ್ನ ಹೆಂಗೆ ಹೇಳ್ತಾರೆ ಅವರು? ಅದಕ್ಕೆ ಹೇಳಿ ಅದು ಅನುಭವ, ಹೇಳಿ ಬರೋದಿಲ್ಲ ಅಂತ. ಹಾಗೆ ಪರಮಾತ್ಮ ಅಂದ್ರೆ ನಮ್ಮೆಲ್ಲರಿಗೂ ತಂದೆ, ವಿಶ್ವಕ್ಕೆಲ್ಲರಿಗೂ ಒಬ್ಬನೇ ತಂದೆ. ಹಿಂದೂಗಳಿಗೆ ಬೇರೆ, ಮುಸ್ಲಿಮಿಗೆ ಬೇರೆ, ಕ್ರಿಶ್ಚಿಯನ್ಸಿಗೆ ಬೇರೆ ಇಲ್ಲ. ನಾವೆಲ್ಲ ದೇಹ ಅಭಿಮಾನದಲ್ಲಿ ಬಂದು ಪೀಸ್ ಪೀಸ್ ಮಾಡ್ಕೊಂಡಿದ್ವಿ. ಆದ್ರೆ ನಿಜವಾಗ್ಲೂ ಎಲ್ಲರಿಗೂ ಒಬ್ಬರೇ. ಯಾರನ್ನ ಮುಸ್ಲಿಮ್ಸ್ ಅಲ್ಲ ಅಂತಾರೆ, ಕ್ರಿಶ್ಚಿಯನ್ಸ್ ಗಾಡ್ ಅಂತಾರೆ, ಸಿಖ್ರು ಓಂಕಾರ ಅಂತಾರೆ, ಹಿಂದೂಗಳು ಈಶ್ವರ, ಶಿವ, ಪರಮಾತ್ಮ ಅಂತ ಹೇಳ್ತಾರೆ. ಆದ್ರೆ ಪರಮಾತ್ಮ ಒಬ್ಬರೇ. ಅವರಿಗೆ ದೇಹ ಇಲ್ಲ, ಅಜನ್ಮ, ಮೃತ್ಯುಂಜಯ ಹೇಳ್ತೀವಲ್ವ, ಮೃತ್ಯುಂಜಯ. ಮೃತ್ಯು ಇಲ್ಲ, ಜನ್ಮನೇ ಇಲ್ಲ, ಮೃತ್ಯು ಎಲ್ಲಿ ಅವರಿಗೆ? ಅಭೋಕ್ತ, ಹಸಿವು ಬಾಯಾರಿಕೆಗಳನ್ನ ಅನುಭವಿಸೋದಿಲ್ಲ. ಅವ್ಯಕ್ತ, ಕಣ್ಣಿಗೆ ಕಾಣೋದಿಲ್ಲ. ಇದೆಲ್ಲ ಪರಮಾತ್ಮನ ಮಹಿಮೆಗಳಲ್ಲೇ ಅವೆಲ್ಲವೂ ಅಡಗಿದೆ, ಅವನ ಪರಿಚಯ. ಆದರೆ ನಾವು ಅಜ್ಞಾನವಶವಾಗಿ ಬರೀ ಮೂರ್ತಿ ಪೂಜೆ ಮಾಡಿಕೊಂಡು, ಶಾಸ್ತ್ರ ಗ್ರಂಥಗಳನ್ನ ಓದ್ಕೊಂಡು, ಅಂದ್ರೆ ಈಗ ಕಣ್ಣು ಕಾಣದೇ ಇರೋರಿಗೆ ಪಾಪ ಎಲ್ಲಿ ಹೋಗ್ತಾ ಇದೀವೋ ಅದೇ ದಾರಿ, ಆ ಥರ ಆಗ್ಬಿಟ್ಟಿದೆ ನಮ್ಗೆ. ಯಾವಾಗ ಸತ್ಯ ಪರಮಾತ್ಮನ ಪರಿಚಯ ಸಿಗುತ್ತೋ ಆಗ ಮಾತ್ರ ನಾವು ಪರಮಾತ್ಮನನ್ನ ಕಾಣಲಿಕ್ಕೆ, ನೆನಪು ಮಾಡಲಿಕ್ಕೆ, ಅವರಿಂದ ಎಲ್ಲವನ್ನೂ ಪಡ್ಕೊಳಕ್ಕೆ ಸಾಧ್ಯ. ಈಗ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಪರಮಾತ್ಮ ಯಾರು ಸಂಕ್ಷಿಪ್ತವಾಗಿ 6 ಮಾತಲ್ಲಿ ನಿಮಗೆ ಅವರ ಪರಿಚಯವನ್ನ ಹೇಳ್ತೀವಿ. ನಮ್ಮ ಪರಿಚಯ ಆದ್ರೆ ನಾವು ಹಾಗೆ ಹೇಳಿದ್ದು, ವ್ಯಕ್ತಿ ಪರಿಚಯ. ಹಾಗೆ ಶಕ್ತಿ ಪರಿಚಯ ಆದ್ರೂ ಹಾಗೆ. ಅವರ ಹೆಸರೇನು? ಪರಮಾತ್ಮನ ಹೆಸರೇನು? ಶಿವ, ಸದಾ ಶಿವ. ಶಿವ ಅಂದ್ರೆ ಜಾತಿ ದೇವರಲ್ಲ, ಧರ್ಮದ ದೇವರಲ್ಲ. ಶಿವ ಅಂದ್ರೆ ಸದಾ ಶಿವ ಅಂದ್ರೆ ಸದಾ ಮಂಗಳಕಾರಿ, ಸದಾ ಶುಭಕಾರಿ, ಸದಾ ಕಲ್ಯಾಣಕಾರಿ. ಅವ್ರಿಗೆ ಸದಾ ಒಂದೇ ಹೆಸರು. ಅವ್ರ ಹೆಸರು ಚೇಂಜ್ ಆಗಲ್ಲ, ನಮ್ಮ ಹೆಸರಲ್ಲೇ ಚೇಂಜ್ ಆಗುತ್ತೆ. ಈ ದೇಹದಲ್ಲಿ ಈ ಹೆಸರು, ಈ ದೇಹ ಬಿಟ್ಟರೆ ಮತ್ತೊಂದು ಹೆಸರು. ಆದ್ರೆ ಪರಮಾತ್ಮನ ಹೆಸರೇನಿದೆ ಅದು ಆತ್ಮದ ಹೆಸರು, ಪರಮ ಆತ್ಮನ ಹೆಸರು ಸದಾ ಶಿವ. ಇದು ಸಂಸ್ಕೃತ ಶಬ್ದ. ಆದ್ರೆ ಅವರಿಗೆ ತುಂಬಾ ಹೆಸರಿದೆ. ಮಂಜುನಾಥ, ವಿಶ್ವನಾಥ, ಸೋಮನಾಥ, ಭೂಪೇಶ್ವರ, ವಿಶ್ವೇಶ್ವರ, ರಾಮೇಶ್ವರ, ಪಾಪಕಟೇಶ್ವರ, ಭೂತನಾಥ, ಎಷ್ಟೊಂದು ಹೆಸರಿದೆ. ಅದೆಲ್ಲ ಅವರ ಕರ್ತವ್ಯದ ಹೆಸರುಗಳು. ಮೂಲ ಹೆಸರು ಸದಾಶಿವ. ಅವರ ರೂಪ ಏನು? ಪಾಯಿಂಟ್ ಆಫ್ ಲೈಟ್, ಅತಿ ಸೂಕ್ಷ್ಮ ಬಿಂದು. ಯಾಕೆ ನಾವು ಆತ್ಮ ಬಿಂದು ಪಾಯಿಂಟ್, ಅದೇ ತರ ಅವರು ಪಾಯಿಂಟ್ ಆಫ್ ಲೈಟ್. ಹಾಗೆ ಅವರಿರೋ ಧಾಮ ಎಲ್ಲಿರೋದವರು? ಮುಕ್ತಿಧಾಮ, ಶಾಂತಿಧಾಮ, ಪರಂಧಾಮ. ಇದು ಅವರ ಮನೆ. ಅವರ ಗುಣ ಏನು? ಸರ್ವ ಗುಣಗಳ ಸಾಗರ, ಶಾಂತಿ ಸಾಗರ, ದಯಾ ಸಾಗರ, ಪ್ರೇಮ ಸಾಗರ, ಕ್ಷಮಾ ಸಾಗರ, ಕೃಪಾ ಸಾಗರ ಎಲ್ಲ ನಾವು ಮಾಡ್ತೀವಲ್ವಾ. ನಮ್ಮ ತಂದೆ ಮಹಿಮೆ ಅದು. ಸಾಗರ, ಅನ್ಲಿಮಿಟ್, ಜಗತ್ತಿಗೆಲ್ಲ ಕೊಟ್ಟರು ಅವನ ಹತ್ರ ಖಾಲಿ ಆಗಲ್ಲ. ಅದಕ್ಕೆ ಓಷನ್ ಆಫ್ ಪೀಸ್, ಓಷನ್ ಆಫ್ ಲವ್, ಓಷನ್ ಆಫ್ ನಾಲೆಡ್ಜ್, ಎಲ್ಲದರಲ್ಲೂ ಓಷನ್, ಸಾಗರ. ಇದು ಅವರ ಮಹಿಮೆ, ಗುಣಗಳು. ಅವರ ಕರ್ತವ್ಯ. ಈಗ ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳ್ತೀವಲ್ವಾ. ಪರಮಾತ್ಮನಿಗೆ ಏನ್ ಕೆಲಸ? ನಮ್ಮ ತಂದೆಗೆ ಏನ್ ಕೆಲಸ? ಪತೀತ ಪಾವನ. ಪತೀತ ಪಾವನ ಸೀತಾರ, ಈಶ್ವರ ಅಲ್ಲ ಬೇರೇನ. ಪತೀತರನ್ನ ಪಾವನ ಮಾಡೋರು ಪರಮಾತ್ಮ. ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊತಾರೆ, ಗಂಗೆ ಎಲ್ಲೋ, ತುಂಗೆಯಲ್ಲೋ, ನದಿಗಳಲ್ಲಿ ಹೋಗಿ ಮುಳುಗಿದ್ರೆ ಪಾವನ ಆಗ್ತದೆ.
ಹೌದಾ? ಗಂಗಾ ಸ್ನಾನ ಮಾಡಿ ಪಾವನ ಆಗ್ತೀವ, ನೇತ್ರಾವತಿ ಸ್ನಾನ ಮಾಡಿ ಪಾವನ ಆಗ್ತೀವ ಯಾರಾದ್ರು? ಹೌದಾ ಇಲ್ಲ ಹೇಳಿ? ಸುಮ್ಮನೆ ಅರ್ಥ ಆಗ್ತಾ ಇದೆಯಲ್ಲ ಅಂತ ಹೆಂಗ್ ತಿಳ್ಕೊಳ್ಳೋಣ? ಪಾವನ ಆಗಿದ್ದೀರಾ ಯಾರಾದ್ರು? ಅದರಲ್ಲಿ ಮುಳುಗಿಸೋದು ಈ ದೇಹನ, ನೀರಲ್ಲಿ ಮುಳುಗಿಸೋದು ಈ ದೇಹನ. ಪಾಪದ ಕೊಳೆ ಇರೋದು ಆತ್ಮನ. ಹೆಂಗೆ ಪರಿಹಾರ ಆಗ್ಬಿಡುತ್ತೆ? ಹಂಗೇನಾದ್ರೂ ನೀರಲ್ಲಿ ಮುಳುಗಿಸಿ ಪಾಪ ಪರಿಹಾರ ಆಗೋದಾಗಿದ್ರೆ ಈ ಪಾಪಾತ್ಮರೆಲ್ಲ ಇರ್ತಾ ಇದ್ರ? ಎಲ್ಲರೂ ತಾಂಡ ಒಂದ್ಸಲ ಅದರಲ್ಲಿ ಮುಳುಗಿಸ್ಬಿಡ್ಬೋದಾಯ್ತು. ಪಾಪ ಪರಿಹಾರ ಆಗೋದು ಗಂಗಾ ತುಂಗಾ ಸ್ನಾನದಲ್ಲ, ಭಕ್ತಿಯಲ್ಲಿ ಅಲೆದಾಡೋದ್ರಿಂದ ಅಲ್ಲ. ಪತೀತ ಪಾವನ ಸೀತಾರಾಮ್, ಪತೀತರನ್ನ ಪಾವನ ಮಾಡುವಂತ ಎಲ್ಲ ಆತ್ಮಗಳ ಸೀತೆಯರ ರಾಮ ಪರಮಾತ್ಮ ಅವರ ನೆನಪಿಂದ ಆತ್ಮಶುದ್ಧಿಯಾಗ ಯೋಗ. ದುಃಖ ಹರ್ತ ಸುಖ ತರ್ತ, ದುಃಖ ದೂರ ಮಾಡಿ ಸುಖ ಕೊಡೋದು. ಅಥವಾ ದುಃಖ ಸುಖ ಎಲ್ಲ ದೇವರೇ ಕೊಡ್ತಾನ? ಏನು ಸುಖ ಮಾತ್ರ ಕೊಡ್ತಾನ, ದುಃಖನೂ ಕೊಡ್ತಾನ? ಎರಡು ಕೊಡುತ್ತೆ ನೋಡಿ. ನಾನು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಏನಾದ್ರು ತೊಂದರೆ ಕೊಡ್ತೀರಾ? ತೊಂದರೆ ಕೊಡ್ತೀರಾ? ಕಷ್ಟ ಕೊಡ್ತೀರಾ? ಶಿಕ್ಷಣ ಕೊಡೋದು ಬೇರೆ, ಬರೀ ದುಃಖ ಕೊಡಬೇಕು, ತೊಂದರೆ ಕೊಡಬೇಕು, ಕಷ್ಟ ಕೊಡಬೇಕು ಆ ಥರ ನಿಮ್ಮ ಮನಸ್ಸಲ್ಲಿ ವಿಚಾರ ಬರ್ತದ? ನಿಮಗೆ ಬರಲ್ಲ ಅಂದ್ರೆ ಇವರಿಗೆ ಎಲ್ಲಿಂದ ಬರ್ಬೇಕು ಹೇಳಿ? ಹೇಳ್ಬಿಟ್ಟು ದುಃಖ ಸುಖ ಇಲ್ಲದೆ ಮತ್ ದುಃಖ ಬಂದಾಗ ಅವ್ರ ಹತ್ರ ಯಾಕೆ ಹೋಗೋದು? ಅಮ್ಮ ಹೊಡೆದ್ರೆ ಮಕ್ಳು ಯಾರ ಹತ್ರ ಹೋಗ್ತಾರೆ? ಅಪ್ಪನ ಹತ್ರ ಹೋಗ್ತಾರೆ. ಅಪ್ಪ ಹೊಡೆದ್ರೆ ಅಮ್ಮನ ಹತ್ರ ಹೋಗ್ತಾರೆ. ಹಾಗೆ ಪರಮಾತ್ಮ ದುಃಖ ಕೊಡಲ್ಲ, ದುಃಖ ಹರ್ತ ಸುಖ ಕರ್ತಾನ. ದುಃಖ ದೂರ ಮಾಡೋರು, ಸುಖ ಕೊಡೋರು. ಎಲ್ಲ ನಿಂದನೆ ಮಾಡ್ಬಿಟ್ವಿ ನಾವು ಪರಮಾತ್ಮನ. ನಾಯಿಲಿದೆಯಾ, ಬೆಕ್ಕಲ್ಲಿದೆಯಾ, ಕಲ್ಲಲ್ಲಿದೆಯಾ, ಮಣ್ಣಲ್ಲಿದೆಯಾ? ನಿಮ್ಮಲ್ಲಿ ಯಾರಾದ್ರೂ ನಾಯಿ ಹೆಸ್ರೆ? ನಮ್ಮನೆ ಯಾರಾದ್ರೂ ನಾಯಿ ಹೆಸ್ರೆ? ಖುಷಿನಾ? ಖುಷಿನಾ? ಏನ್ ಹೇಳ್ತೀರಾ? ಏನೇನ್ ಮಾಡ್ತೀರಾ? ಏನೇನ್ ಬರುತ್ತೆ ಒಳಗಡೆ? ಅದೇ ಪರಮಾತ್ಮನ ನಾಯಿಯಲ್ಲಿ ಇದ್ದಾನೆ, ಬೆಕ್ಕಲ್ಲೂ ಇದ್ದಾನೆ, ಕಲ್ಲಲ್ಲೂ ಇದ್ದಾನೆ, ಮಣ್ಣಲ್ಲೂ ಇದ್ದಾನೆ ಅಂತ ಹೇಳ್ಬಿಟ್ಟು. ಆದ್ರೆ ಪರಮಾತ್ಮ ಅಲ್ಲೆಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದೊಂದು ಎಲೆ ಅಲಗಾಡ್ಬೇಕಂದ್ರೆ ದೇವರ ಅನುಮತಿ ಬೇಕು ಅಂತ ಹೇಳ್ತಾರೆ. ಅದು ನೇಚರ್, ಸ್ವಾಭಾವಿಕ ನೇಚರ್ ಕ್ರಿಯೆ. ಅದನ್ನ ಪರಮಾತ್ಮ ಅಲಗಾಡಿಸೋ ಅವಶ್ಯಕತೆ ಇಲ್ಲ. ಆದ್ರೆ ಎಲ್ಲದರ ಮಾಲೀಕ ಅವರವರು. ಹಾವು ಕಾಣದೇ ಇರೋ ಹಾವಿಗೆ ಹೋಗಿ ಹಾಲೆರಿತಾರೆ. ಅದೇ ಹಾವು ನಿಮ್ಮ ಮನೆಗೆ ಬಂದ್ರೆ ದೇವ್ರು ಯಾಕೆ ಹೊಡೆಯೋದು? ನೀವು ಕಾಣ್ತಾ ಇದ್ದಾಗ ಹಾಲು ಹಾಕ್ಬಿಟ್ರಿ, ನಿಮ್ಮ ಮನೆಗೆ ಬಂದ ತಕ್ಷಣ ಹೊಡೆದಾಕ್ಬಿಟ್ರಿ, ದೇವ್ರನ್ನ ಸಾಯಿಸ್ಬಿಟ್ರಲ್ಲ. ನಾಯಿಗೆ ನಾರಾಯಣ ಅಂತಾರೆ. ನಿಮ್ಮ ಮನೆಯಲ್ಲಿ ಚಿತ್ರನ ಮೂರ್ತಿನ ಇಟ್ಕೊಂಡು ಪೂಜೆ ಮಾಡ್ತೀರ. ನಿಜವಾದ ನಾರಾಯಣ ಬಂದ್ರೆ ಯಾಕೆ ಓಡಿಸ್ತೀರಾ? ಯಾಕೆ ಓಡಿಸ್ತೀರಾ? ಸುಮ್ಮನೆ ಹೇಳೋದು ಮಾತು. ಹಿಂದಿನವ್ರು ಹೇಳಿದ್ರು, ನಾವು ಹೇಳಿದ್ರು ಅಷ್ಟೇ. ವಿವೇಕ ಕೆಲಸ ಮಾಡಲೇ ಇಲ್ಲ. ಸರಿನಾ ತಪ್ಪ ಅಂತ ಹೇಳಿ. ಆದ್ರೆ ಇದು ಯಾವುದ್ರಲ್ಲೂ ಪರಮಾತ್ಮ ಇಲ್ಲ. ಪರಮಾತ್ಮ ಸರ್ವಶಕ್ತಿವಂತ. ಅಂದಮೇಲೆ ನಾವು ಆತ್ಮಗಳಿಗೆ ಅವರೆಂದು ದುಃಖ ಕೊಡಲ್ಲ. ಹಾವು ಕಚ್ಚಿದ್ರೆ ಏನಾಗುತ್ತೆ? ಹಸು ಗುದ್ದಿದ್ರೆ ಏನಾಗುತ್ತೆ? ನಾಯಿ ಕಚ್ಚಿದ್ರೆ ಏನಾಗುತ್ತೆ? ಇದೆಲ್ಲ ಪರಮಾತ್ಮನ? ಅಂದ್ರೆ ಪರಮಾತ್ಮ ದುಃಖ ಹರ್ತ ಸುಖ ಕರ್ತನೆ ಬಂದು ದುಃಖ ಕೊಡೋದಲ್ಲ. ಅವೆಲ್ಲ ನೇಚರಲ್ಲಿ. ಇವೆಲ್ಲವೂ ಕಲಿಯುಗದಲ್ಲಿರ್ತಕ್ಕಂಥ ದುಃಖ ಕೊಡೋ ಪ್ರಾಣಿ ಪಕ್ಷಿ. ಪರಮಾತ್ಮ ಯಾವತ್ತೂ ದುಃಖ ಕೊಡಲ್ಲ. ನಾವು ಮಕ್ಕಳ ದುಃಖನ ಅವ್ರು ನೋಡಕ್ಕಾಗಲ್ಲ. ನಿಮ್ಮ ಮಕ್ಕಳ ದುಃಖ ಪಡೋದು, ಕಷ್ಟ ಪಡೋದು ನೋಡಕ್ ಇಷ್ಟನಾ? ಅದಕ್ಕೆ ಏನ್ ಬೇಕಾದ್ರೂ ಪರಿಹಾರ ನೋಡ್ಕೊಂಡ್ ಬಂದ್ಬಿಡ್ತೀರ ಅಲ್ವಾ? ನಮ್ಮ ಮಕ್ಕಳಿಗೆ ಕಷ್ಟ ಆಗ್ಬಾರ್ದು, ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಆಗ್ಬಾರ್ದು. ಮತ್ತೆ ಪರಮಾತ್ಮ ಕಷ್ಟ ಕೊಡ್ತಾರೆ. ಅದರಿಂದ ದುಃಖ ಹರ್ತ ಸುಖ ಕರ್ತ ಪತೀತ ಪಾವನ ಮುಕ್ತಿ ಜೀವನ್ ಮುಕ್ತಿ ದಾತ. ನಮ್ಮನ್ನ ಭವ ಬಂಧನಗಳಿಂದ ಬಿಡಿಸೋದು, ಮುಕ್ತಿ ಕೊಡೋ ಮುಕ್ತಿ ದಾತ. ಸೊ ಆ ಪರಮಾತ್ಮ ಸೃಷ್ಟಿಗೆ ಯಾವಾಗ ಬರ್ತಾರೆ? ಪ್ರಾಮಿಸ್ ಗೊತ್ತಲ್ಲ, ಯಾವಾಗ ಯಾವಾಗ ಧರ್ಮ ಗ್ಲಾನಿ ಆಗುತ್ತೆ, ಅಧರ್ಮ ಆಗುತ್ತೆ, ಆಗ ನಾನು ಬರ್ತೀನಿ.
ಈಗ ಜಗತ್ತಲ್ಲಿ ಧರ್ಮಗ್ಲಾನಿ ನಡೀತಾ ಇದೆಯಾ ಇಲ್ವಾ? ಧರ್ಮ ಇದೆಯಾ ಅಧರ್ಮ ಇದೆಯಾ? ಅಧರ್ಮನು ದಿನ ದಿನ ಹೆಚ್ಚುತ್ತಾ ಇದೆ. ಧರ್ಮ ಅನ್ನೋದು ಬರೀ ಬಾಯಲ್ಲಿ ನಡೆಯೋದೆಲ್ಲ ಅಧರ್ಮ. ಯಾವ ಧರ್ಮ? ಎಲ್ಲ ಧರ್ಮನ ಒಳ್ಳೆ ತತ್ವಗಳನ್ನೇ ಹೇಳಿದೆ, ಆದರೆ ಯಾರ ಜೀವನದಲ್ಲಿ ಧರ್ಮಗಳು ಪುಸ್ತಕದಲ್ಲಿ ಉಳಿದಿದೆ, ಮಾತಲ್ಲಿ ಉಳಿದಿದೆ, ಧರ್ಮದಲ್ಲಿ ಬಂದಿಲ್ಲ. ಸೊ ಈ ಧರ್ಮ ನಶಿಸಿ ಹೋಗುವ ಈ ಸಮಯದಲ್ಲಿ ಪರಮಾತ್ಮ ಸ್ವಯಂ ಈ ಜಗತ್ತಿಗೆ ಬರಲೇಬೇಕು. ಅದೇ ಸಮಯ ಯಾವುದು ಅಂದರೆ ಕಲಿಯುಗದ ವಿನಾಶ, ಅಂತ್ಯ, ಸತ್ಯಯುಗದ ಆರಂಭ, ಸ್ಥಾಪನೆ. ಎರಡು ಯುಗಗಳ ಮಧ್ಯದ ಯುಗ ಇದು ಸಂಗಮ ಯುಗ. ಹೇಗೆ ಎರಡು ನದಿ ಸೇರದ ಸಂಗಮ ಅಂತೀವೋ ಹಾಗೆ ಎರಡು ಯುಗಗಳ ಸಂಗಮ ಇದು. ಪರಮಾತ್ಮನೇ ಬಂದು ಈ ಪರಿಚಯವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಯಾರು ಬ್ರಹ್ಮಕುಮಾರಿ ಅಕ್ಕವ್ರು ಹೇಳ್ತಾ ಇಲ್ಲ, ಅವರು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಆದರೆ ಪರಮಾತ್ಮ ಯಾರು ಅನ್ನೋ ಸ್ಪಷ್ಟ ಸಂಪೂರ್ಣ ಸತ್ಯ ವಿಳಾಸವನ್ನ ಪರಮಾತ್ಮನೇ ಈ ಜಗತ್ತಿಗೆ ಬಂದು ಈಶ್ವರ್ಯ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿ ಅವರು ತನ್ನ ಪರಿಚಯವನ್ನ ಕೊಡ್ತಾರೆ. ಅದರಿಂದ ಪರಮಾತ್ಮ ನಿರಾಕಾರ ಜ್ಯೋತಿ. ಅವರು ವ್ಯಕ್ತಿ ಅಲ್ಲ, ಅವರ ಶಕ್ತಿ. ವ್ಯಕ್ತಿ ಆಗಿದ್ರೆ ಇವತ್ತೆಲ್ಲರಿಗೂ ಗೊತ್ತಾಗ್ತದೆ. ನಿಮ್ಗೆಲ್ಲ ಗೊತ್ತು, ಆ ಗಣಪತಿ ಯಾವಾಗ ಹಾಲು ಕುಡಿಯುತ್ತೆ ಅಂತ ಒಂದ್ಸಲ ಬಂತು, ಗೊತ್ತಲ್ಲ ನಿಮ್ಗೆಲ್ಲ? ಆ ಗಣಪತಿ ಹಾಲು ಕುಡಿಯುತ್ತೆ ಅನ್ನೋದು ವಿಶ್ವಕ್ಕೆಲ್ಲ ಗೊತ್ತಾಗಕ್ಕೆ ಎಷ್ಟೊತ್ತು ಬೇಕು? ಒಂದೇ ನಿಮಿಷದಲ್ಲಿ ಸುದ್ದಿ ಆಗುತ್ತೆ. ಹಾಗೆ ನಾನು ಪರಮಾತ್ಮನ ವ್ಯಕ್ತಿಯಾಗಿ ಇಲ್ಲಿ ಬಂದುಬಿಟ್ಟಿದ್ರೆ ಏನಾಗುತ್ತೆ? ಸುದ್ದಿ ಆಗ್ಬಿಡೋದು. ಅವರು ವ್ಯಕ್ತಿ ಅಲ್ಲ, ಶಕ್ತಿ. ಅವರನ್ನ ಬುದ್ಧಿಯಿಂದ ವಿವೇಕದಿಂದ ತಿಳ್ಕೋಬೇಕಾಗುತ್ತೆ. ಈ ಜನ್ಮ ಚಕ್ಷುವಿಂದ ಅವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾರೆ, ನಾನು ಪ್ರಕೃತಿಯನ್ನ ಆಧಾರ ಮಾಡ್ಕೊಂಡು ಬರ್ತೀನಿ. ಯಾಕೆಂದ್ರೆ ಪರಮಾತ್ಮನಿಗೆ ಶರೀರ ಇಲ್ಲ. ಅವರು ನಮ್ಮಂತ ಮನುಷ್ಯರಿಗೆ ಹೇಳ್ಬೇಕಂದ್ರೆ ಶರೀರವನ್ನ ಧರಿಸಿ ಬರ್ಬೇಕಾಗುತ್ತೆ. ಅದು ಹೇಗೆ ಬರ್ತಾರೆ ಅನ್ನೋದನ್ನ ನಾಳೆ ತಿಳ್ಕೊಳ್ಳೋಣ. ಓಂ ಶಾಂತಿ. ಅರ್ಥ ಆಯ್ತು? ಪರಮಾತ್ಮ ಯಾರು ಅನ್ನೋದು ಗೊತ್ತಾಯ್ತಲ್ಲ ಈಗ. ಅವ್ರು ಯಾರು? ನಮ್ಮ ತಂದೆ. ನೋಡಿ, ನಮ್ಮ ತಂದೆ ಪರಿಚಯನೇ ಇದೆ. ಯಾವ ತರ ಇದ್ದೀವಿ ನಾವು? ಯಾವ್ದಾದ್ರೂ ಮಕ್ಕಳಿಗೆ ಅದ್ರ ಅಪ್ಪ ಗೊತ್ತಿಲ್ಲ ಅಂದ್ರೆ ಅದನ್ನ ಪರಿಚಯ ಮಾಡ್ಕೊಡ್ತಾರೆ. ಆದ್ರೆ ಯಾರಿಗೂ ಪರಿಚಯನೇ ಇಲ್ಲ, ಯಾಕೆ ಪರಿಚಯ ಮಾಡ್ಕೊಡೋದು? ಅವರೇ ಬಂದು ಮಾಡ್ಕೊಡ್ಬೇಕು. ಅದಕ್ಕೆ ನಾನೇ ಬರ್ತೀನಿ, ಅಧರ್ಮದ ನಾಶ, ಧರ್ಮದ ಸ್ಥಾಪನಾರ್ಥವಾಗಿ ಅಂತ ಪರಮಾತ್ಮನೇ ಬಂದ್ರೆ ಮಾತ್ರ ಅವ್ರ ಪರಿಚಯ ಅವರೇ ಕೊಡ್ಬೇಕು. ಮನುಷ್ಯರು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲರಿಗೂ ಅಜ್ಞಾನದ ಕತ್ತಲೆ ಬಂದಿದೆ, ಮೂರನೇ ನೇತ್ರ ಇಲ್ಲ. ಅವ್ರು ಬಂದೇ ಆ ಜ್ಞಾನದ ಮೂರನೇ ನೇತ್ರವನ್ನೇ ಕೊಡ್ಬೇಕು. ಅವ್ರು ಬಂದೇ ಈ ಸತ್ಯ ಪರಿಚಯವನ್ನ ಕೊಟ್ಟಿದ್ದಾರೆ. ನೋಟ್ ಮಾಡ್ಕೋಬೇಕು. 6 ಪಾಯಿಂಟ್. ನಾಮ ಸದಾಶಿವ, ರೂಪ ನಿರಾಕಾರ, ಧಾಮ ಪರಂಧಾಮ, ಸಮಯ ಸಂಗಮಯ, ಗುಣ ಸರ್ವ ಗುಣಗಳ ಸಾಗರ, ಕರ್ತವ್ಯ ಪತಿತ ಪಾವನ, ದುಃಖ ಹರ್ತ, ಸುಖ ಕರ್ತ, ತ್ರಿಮೂರ್ತಿಗಳ ರಚಯಿತ, ಮುಕ್ತಿ ಜೀವನ್ಮುಕ್ತಿ ದಾತ, ಸರ್ವರ ರಕ್ಷಕ, ಶಿಕ್ಷಕ. ಇದೆಲ್ಲ ಕರ್ತವ್ಯಗಳು. ಆ ಕರ್ತವ್ಯನ ಇಲ್ಲಿ ಬಂದೇ ಮಾಡಬೇಕು. ಯಾರಾದ್ರೂ ಟೀಚರ್ ಮನೇಲಿ ಕೂತ್ಕೊಂಡ್ರೆ ಅವ್ರಿಗೆ ಟೀಚರ್ ಅಂತಾರ, ಮನೇಲಿದ್ರೆ ಟೀಚರ್ ಅಂತಾರ, ಶಾಲೆಗೆ ಹೋಗಿ ಪಾಠ ಮಾಡಿದ್ರೆ ಅವ್ರು ಟೀಚರ್, ಇಲ್ಲ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಂಡ್ರೆ ಟೀಚರ್, ಮನೇಲಿ ಕೂತ್ಕೊಂಡ್ರೆ ಟೀಚರ್ ಅಂತ. ಹಾಗೆ ಪರಮಾತ್ಮನು ಇಲ್ಲಿ ಬಂದು ಜ್ಞಾನ ನಮಗೆ ಕೊಡೋದ್ರಿಂದನೇ ಅವರು ಜ್ಞಾನ ಸಾಗರ, ನಾಲೆಜ್ಫುಲ್, ಸರ್ವಜ್ಞ, ಸರ್ವಶ್ರೇಷ್ಠ, ಸರ್ವಶಕ್ತ, ಸರ್ವಮಾನ್ಯ, ಸರ್ವೋಚ್ಚ. ಅವರು ನಮ್ಮೆಲ್ಲರಿಗೂ ತಂದೆ. ಖುಷಿ ಆಯ್ತಾ? ನಮ್ಮ ತಂದೆ ಕಳೆದೋಗ್ಬಿಟ್ಟಿದ್ವಿ ನಾವು. ಈಗ ಇಬ್ರು ಸೇರ್ಬೇಕಂದ್ರೆ ಪರಿಚಯ ಬೇಕು ನಮಗೆ. ಈಗ ಫಸ್ಟ್ ಟೈಮ್ ಏನು ಪರಿಚಯ ಇಲ್ಲ ಅಂದ್ರೆ ಇನ್ನೊಂದು ದೂರ ನೋಡ್ತೀವಿ. ಪರಿಚಯ ಆದ್ಮೇಲೆ ಸಮೀಪ ಬರ್ತೀವಿ. ಸಂಬಂಧ ಅಂತ ಗೊತ್ತಾದ್ಮೇಲೆ ಇನ್ನು ಸ್ವಲ್ಪ ಹತ್ರ ಬರ್ತೀವಿ. ಹಾಗೆ ತಾನೆ ಸಂಬಂಧಗಳು. ಸೊ ಪರಮಾತ್ಮ ನಮ್ಮ ಸಂಬಂಧ ಅವಿನಾಶಿ ಸಂಬಂಧ ಇದೆ. ಈ ಸಂಬಂಧ ದೂರ ಆಗಿರೋದೇ ದುಃಖಕ್ಕೆ ಕಾರಣ. ಯಾಕೆ ತಂದೆ ತಾಯಿಯಲ್ಲಿರೋ ಮಕ್ಕಳು ಅನಾಥರಾಗ್ತಾರೆ, ಅನಾಥರಾಗಿ ದುಃಖಿ ಆಗ್ತಾರೋ ಅದೇ ಪರಿಸ್ಥಿತಿ ನಮ್ಮದು. ನಾವು ಯಾವಾಗ ಪರಮಾತ್ಮನ ಸಂಘದಲ್ಲಿ ಬರ್ತೀವಿ, ಪರಮಾತ್ಮನ ನೆನಪಲ್ಲಿ ಬರ್ತೀವೋ
ಅವಾಗ ನಾವು ಏನು ತಂದೆನ ಕಳ್ಕೊಂಡು ನಮಗೆ ಸಿಕ್ಕಿದ್ರು, ತಂದೆ ಸಿಕ್ಕಿದ್ರು ಅಂದ್ರೆ ಆಸ್ತಿನೂ ಸಿಕ್ಕಿದ್ರು. ಓಕೆ, ಓಂ ಶಾಂತಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಇದ್ರ ಬಗ್ಗೆ. ಇವತ್ತಿನ ಸಬ್ಜೆಕ್ಟ್ ಮಾತ್ರ, ಬೇರೆ ಸಬ್ಜೆಕ್ಟ್ ಅಲ್ಲ, ಇವತ್ತಿನ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದ್ರೆ ಕೇಳಿ. ಈಗ ನಾವು ಸರ್ವಮಯ ಅಂತ ನಾವು ಎಲ್ಲ ಇದರಲ್ಲಿ ಪುರಾಣದಲ್ಲೆಲ್ಲ ಗೊತ್ತಾಗಿದೆ. ನಮ್ಮ ಕಷ್ಟದಲ್ಲಿ ಯಾರು ಬಂದು ದೇವರು ಬಂದು ನಮ್ಗೆ ಆಗಲ್ಲ, ಯಾರೋ ಬಂದು ಸಹಾಯ ಮಾಡ್ತಾರೆ. ಅವ್ರು ದೇವ್ರ ರೂಪದಲ್ಲಿ ಬಂದಾಗ ನಾವು ತಿಳ್ಕೊಂತೀವಿ. ಬೇರೆ ಯಾರೋ ಬಂದು ನಮಗೆ ದೇವರೇ ಬರಲ್ಲ. ಈಗ ನಮ್ಗೆ ಯಾರೋ ಬಂದು ನಮ್ಗೆ ಏನಾದ್ರು ಬಿದ್ದೋಗ್ತೀವಿ, ಆಕ್ಸಿಡೆಂಟ್ ಆಗುತ್ತೆ, ಒಂದು ಕರ್ಕೊಂಡು ಆಸ್ಪತ್ರೆ ಸೇರಿಸ್ತಾರೆ, ಇನ್ನೊಂದು ಕರ್ತಾರೆ, ಈ ರೀತಿ ಸಹಾಯ ಮಾಡ್ತಾರಲ್ಲ, ಅವರೇ ದೇವ್ರ ರೂಪದಲ್ಲಿ ಬಂದರೆ ಅಂತ ನಾವು ಒಂದು. ಆಮೇಲೆ ನಿಮ್ಮ ಇದ್ರ ಪ್ರಕಾರ ಭಗವಂತನ ಬಗ್ಗೆ ವಿಶ್ಲೇಷಣೆ ಮಾಡಿ. ಈಗ 4 ಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗಗಳ. ಈ 4 ಯುಗದಲ್ಲಿ ಕೃತಯುಗದಲ್ಲಿ ಎಲ್ಲ ಸ್ಥಾಪನೆ ಆಯಿತು, ಅವಾಗ ಏನೂ ಇರಲಿಲ್ಲ, ಕಂಪ್ಲೀಟ್ ಸ್ಥಾಪನೆ. ತ್ರೇತಾಯುಗದಲ್ಲಿ ಉತ್ತಮ, ದ್ವಾಪರವಾಗಿದ್ದ ಈಚೆಗೆ ನಾವು ಮಾನವರನ್ನು ಹೊಂದಿದ್ದು ಬಂದಿರೋದು ನಮ್ಮ ಜೀವನ. ಈ ಹಿಂದೆ ನಾವು ಈಗ ಹಂಗಾರೆ ನಾವು ಇಲ್ಲೆಲ್ಲ ಈಗ ಒಂದೇ ಮಾಡ್ತೀವಿ, ಈಶ್ವರನ ಕೊಡ್ತೀವಿ, ವಿಷ್ಣು ಕೊಡ್ತೀವಿ, ಆಮೇಲೆ ಲಕ್ಷ್ಮಿ ಕೊಡ್ತೀವಿ, ಇನ್ನೊಂದೆಲ್ಲ ಇವೆಲ್ಲ ಪೂಜೆ ಇದು ಮಾಡ್ಬೋದಾ ಮಾಡಬಾರ್ದು? ಒಂದು ಪ್ರಶ್ನೆ. ಈಗ ಶಿವಲಿಂಗ ಒಂದೇ ನಮ್ಗೆ ಆದ್ಯತೆ ಅಂತಂದರೆ ಈ ಮೂರ್ತಿ ಪೂಜೆಗಳು ನಾವು ಮಾಡ್ಬೋದೇ ಮಾಡಬಾರ್ದೇ ಒಂದು. ಆಮೇಲೆ ಹಿಂದೆ ಸೃಷ್ಟಿ ಮಾಡಿದ್ರಲ್ಲ, ಸೃಷ್ಟಿ ಬ್ರಹ್ಮ ವಿಷ್ಣು ಮಹೇಶ್ 3 ಜನ ಸೃಷ್ಟಿಕರ್ತರು. ಒಬ್ಬ ಸೃಷ್ಟಿ ಮಾಡಿದ್ರು, ಒಬ್ಬರು ಪಾಲನೆ ಮಾಡಿದ್ರು, ಒಬ್ಬರು ನಾಶ ಮಾಡಿದ್ರು. ಇದು ನಾವು ಪುರಾಣದಲ್ಲಿ ತಿಳ್ಕೊಂಡ್ಬಂದಿದ್ದು. ಈಗ ನಾವು ಸೀದಾ ಬಂದಾಗ ಎಲ್ಲ ಸರ್ವಸ್ವೇ ಶಿವ ಅಂದರೆ ಈ ಪುರಾಣದ ಕಥೆಯಲ್ಲ ಏನು? ಒಳ್ಳೆ ಪ್ರಶ್ನೆ. ನೀವು ಪೂಜೆ ಮಾಡೋದು ಯಾವುದನ್ನು ಬೇಡ ಅಂತ ಹೇಳಿದ್ರಿ, ಅದು ಎಲ್ಲರ ಅವರ ಮನಸ್ಸಿನ ಭಕ್ತಿ, ಭಾವನೆ, ಶ್ರದ್ಧೆ. ನೀವೇನು ಮಾಡ್ತಿದ್ದೀರಿ ಅದನ್ನು ಮುಂದುವರಿಸಿ, ತಪ್ಪಿಲ್ಲ. 2, ಪರಮಾತ್ಮನಿಗೆ ದೇಹ ಇಲ್ಲ, ನಿರಾಕಾರ. ಅವ್ರು ಹೆಂಗೆ ನಮಗೆ ಸಹಾಯ ಮಾಡಬೇಕು? ಅವ್ರು ಯಾರಾದರೂ ವ್ಯಕ್ತಿ ಆಧಾರ ಬೇಕು ಅವರಿಗೆ. ಈಗ ತುಂಬ ಚೆನ್ನಾಗಿ ಹೇಳಿದ್ವಿ, ಈಗ ಒಂದು ಅಪಘಾತ ಆಗಿದೆ, ಒಂದೇನೋ ಕಷ್ಟ, ನನ್ನ ಕೈಯಲ್ಲಿ ನಾನೇನೋ ಮಾಡೋಕ್ಕಾಗ್ತದೆ, ಯಾರು ಬಂದ್ಬಿಡ್ತಾರೆ ಆ ಟೈಮಿಗೆ. ನಾನು ಹೇಳ್ತೀನಿ, ದೇವರು ಬಂದಂಗೆ ಬಂದರು ಅಂದರೆ ಪರಮಾತ್ಮ ಯಾರ ರೂಪದಲ್ಲಾದ್ರೂ ನಮಗೆ ಸಹಾಯ ಮಾಡ್ತಾರೆ. ಪರಮಾತ್ಮನಿಗೆ ದೇಹದ ರೂಪ ಇಲ್ವಲ್ಲ, ದೇಹದ ರೂಪ ಇಲ್ಲದೆ ಹೆಂಗೆ ನಮಗೆ ಮುಂದೆ ಬಂದು ಹೆಂಗೆ ಗೊತ್ತಾಗ್ತದೆ ನಮಗೆ? ಅದಕ್ಕೆ ಯಾವುದೋ ವ್ಯಕ್ತ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ. 3ನೇ ಪ್ರಶ್ನೆ ಏನು ಕೇಳಿದ್ರೆ ನಾನು, ನೀವು ಇಲ್ಲಿವರೆಗೂ ಏನು ಕೇಳ್ಕೊಂಡ್ ಬಂದಿದ್ದೀರಿ ಶಾಸ್ತ್ರಗಳ ಗ್ರಂಥಗಳು, ಸೃಷ್ಟಿಯ ಕಾಲಚಕ್ರದ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತದೆ. ಯುಗಗಳ ಬಗ್ಗೆ ನಾವು ಏನೇನು ಓದಿದ್ದೀವಿ, ನಾವು ಏನೇನು ಕೇಳಿದ್ದೀವಿ, ಅದರಲ್ಲಿ ಸತ್ಯ ಯಾವುದು, ಅದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತದೆ. ಓಕೆ, ಇನ್ಯಾರಿಗಾದ್ರು? ಪರಮಾತ್ಮ ಸರ್ವಶ್ರೇಷ್ಠ. ದೇವತೆಗಳಿಗೆ ದೇಹ ಇದೆ, ಪರಮಾತ್ಮನಿಗೆ ದೇಹ ಇದೆ. ದೇವತೆಗಳಿಗೂ ದೇವ ಮಹಾದೇವ ಸುಪ್ರೀಂ. ಈಗ ನಮ್ಮ ದೇಶದಲ್ಲಿ ಸುಪ್ರೀಂ ಯಾರು? ಪ್ರೆಸಿಡೆಂಟ್. ಹಾಗಂತ ಎಲ್ಲ ಕೆಲಸನೂ ಪ್ರೆಸಿಡೆಂಟಿಂದನೇ ಆಗ್ತಾ? ನಾವಿನ್ನು ಕೆಳಗೆ ಬರ್ತಾ ಹೋದ್ರೆ ಪ್ರೈಮ್ ಮಿನಿಸ್ಟ್ರು, ಆ ರಾಜ್ಯದ ಮಿನಿಸ್ಟರ್ಸು, ಚೀಫ್ ಮಿನಿಸ್ಟ್ರು, ಅನ್ನೂ ಕೆಳಗೆ ಬಂದರೆ ಅಧಿಕಾರಿಗಳು, ಇನ್ನು ಕೆಳಗೆ ಬಂದರೆ ಪಂಚಾಯತ್. ಯಾಕೆ? ಎಲ್ಲರೂ ಅವರವ್ರದೇ ಕರ್ತವ್ಯಗಳಿದೆ, ಎಲ್ಲರೂ ಒಂದೊಂದು ರೀತಿ ಸಹಾಯ ಮಾಡ್ತಾರೆ, ಅವರವ್ರ ಕರ್ತವ್ಯ ಮಾಡ್ತಾರೆ. ಅದೇ ಥರ ಪರಮಾತ್ಮ ಸುಪ್ರೀಂ, ದೇವಾತ್ಮಗಳು ಅವರಿಗಿಂತ ನೆಕ್ಸ್ಟ್ ಸ್ಟೇಜ್ ಅವರು. ಎಲ್ರಿಗೂ ಅವರವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಎಲ್ಲರೂ ಸ್ಪೆಷಲ್, ಅವರವರ ಕರ್ತವ್ಯಕ್ಕೆ, ಅವರವರ ಗುಣಕ್ಕೆ ಅವರೆಲ್ಲರೂ ಸ್ಪೆಷಲಿಸ್ಟ್. ಎಲ್ಲರಿಗೂ ಮಹತ್ವ ಇದೆ. ಈಗ ಯಾವುದು ಈ ಬೆರಳು ಒಳ್ಳೆಯದ, ಈ ಬೆರಳು ಒಳ್ಳೆಯದ, ಇದು ದೊಡ್ಡದ ಅಂದರೆ ಗೊತ್ತಲ್ಲ. ಈ ಬೆರಳುಗಳು ಒಂದ್ಸಲ ಜಗಳ ಆಗುತ್ತೆ, ನಾನು ದೊಡ್ಡದು ಅಂತ ಕೆರು ಬೆರಳು ಹೇಳುತ್ತೆ, ನೋಡು ನಾನೇ ಗೋವರ್ಧನ ಪರ್ವತ ಎತ್ತಿದ್ದು ನಾನೇ ಅಲ್ವಾ, ನಾನೇ ಸ್ಪೆಷಲ್, ನಾನು ನಿಕ್ಕಿಂತ.
ಈ ಬೆರಳು ಹೇಳುತ್ತೆ ನಾನೇನು ಕಮ್ಮಿ, ಎಲ್ಲರೂ ಉಂಗುರ ಹಾಕ್ಬಿಡೋದೇಳಿ, ನನಗೆ ಧರಿಸ್ತಾರೆ ಚಿನ್ನ ಬೆಳ್ಳಿ ಏನು ಡೈಮಂಡು ಎಲ್ಲ ನನಗೆ ಹಾಕ್ತಾರೆ, ನಾನೇ ಇನ್ಯಾವ ಬೆರಳಿಗೂ ಹಾಕಲ್ಲ, ನಾನೇ ಗ್ರೇಟ್ ಅಂತ ಹೇಳ್ತೀನಿ. ಮೂರನೇ ಬೆರಳು ಹೇಳುತ್ತೆ ಎಲ್ಲರಿಗಿಂತ ಹೆಣ್ಣು ನಾನೇ, ಯಾಕೆಂದ್ರೆ ನಾನೇ ಉದ್ದ ಇರೋದು ಅಂತ ಹೇಳುತ್ತೆ. ಆಮೇಲೆ ಈ ಬೆರಳು ತೋರು ಬೆರಳು ಹೇಳುತ್ತೆ ನೋಡು, ದೇವ್ರನ್ನ ತೋರಿಸೋದಾದ್ರೂ ನಾನೇ ತೋರಿಸೋದು, ದಾರಿ ತೋರಿಸೋದಾದ್ರೂ ನಾನೇ ತೋರಿಸೋದು, ನನ್ನನ್ನು ತುಂಬ ಉಪಯೋಗಿಸ್ಕೊತೀರ ನಾನೇ ಗ್ರೇಟ್ ಅಂತ ಹೇಳುತ್ತೆ. ಆಮೇಲೆ ಇದಂತೂ ಗೊತ್ತಲ್ಲ, ಎಲ್ಲದಕ್ಕೂ ಹಿಂಗೆ ಅನ್ನೋದು ನಾನೇ ಹೆಟ್ಟು, ನಾನೇ ಕಡಿಮೆ ಅಂತ ಹೇಳುತ್ತೆ. ಇವರೆಲ್ಲ ಜಗಳ ಮಾಡ್ಕೊಂಡು ಬ್ರಹ್ಮನ ಹತ್ರ ಹೋಗ್ತಾರೆ, ಯಾರು ದೊಡ್ಡವ್ರು, ನ್ಯಾಯ ಕೊಡ್ಬೇಕಲ್ಲ ಮತ್ತೆ. ಆವಾಗ ಯಾರು ದೊಡ್ಡವರು ಅಂದರೆ ಆವಾಗ ಅದೇನು ಮಾಡ್ತಾರೆ, ಬೂಂದಿ ಮಾಡಿರ್ತಾರೆ, ಬೂಂದಿ ತುಂಬ ಮಾಡಿರ್ತಾರೆ, ಅದು ಲಾಡು ಕಟ್ಟಬೇಕಾಗಿರುತ್ತೆ. ಇವರಿಗೆಲ್ಲ ಬೆರಳಿಗೆ ಹೇಳ್ತಾರೆ ನೀವು ಲಾಡು ಕಟ್ಕೊಡಿ ಅಂತ ಹೇಳಿ. ಯಾರು ಕಟ್ತಾರೆ ಇವರು, ಯಾರ ಕೈಯಲ್ಲಾದ್ರೂ ಆಗ್ತಾರೆ, ಯಾರ ಕೈಯಲ್ಲೂ ಆಗಲ್ಲ, ಎಲ್ಲರೂ ಸೇರಿದ್ರೆ ಅಂದ್ರೆ ಎಲ್ಲರೂ ದೊಡ್ಡವರೇ, ಯಾರು ಕಮ್ಮಿ ಇಲ್ಲ, ಯಾರು ಹೆಚ್ಚಲ್ಲ, ಎಲ್ಲರೂ ಹೆಚ್ಚೆ, ಎಲ್ಲರೂ ಸೇರಿದ್ರೆ ನಾವೇನಾದ್ರೂ ಮಾಡ್ಬೋದು ಅಂತ ಹೇಳಿ. ಅದಕ್ಕೆ ಪರಮಾತ್ಮ ಒಬ್ಬರು ಸರ್ವಶ್ರೇಷ್ಠ ಅವರು, ಅಂದ್ರೆ ಅವ್ರ ಮಕ್ಕಳಿದಾರಲ್ಲ ದೇವತಾ ಆತ್ಮಗಳು, ಅವರು ಏನು ಕಡಿಮೆ ಅಲ್ಲ, ಅವರು ಸ್ಪೆಷಲಿಸ್ಟ್. ಓಕೆ, ಹುಷಾರ್ ಆಗ್ತಿ. ಎಲ್ಲರೂ ಒಂದು ನಿಮಿಷ ಸೈಲೆನ್ಸ್, ಥ್ಯಾಂಕ್ಸ್ ಹೇಳೋಣ ಅಲ್ವಾ. ನೋಡಿ, ಕಳೆದೋಗಿರೋ ತಂದೆ ಸಿಕ್ಕಿದ್ರು ನಮ್ಗೆ ಇವತ್ತು, ಸತ್ಯ ಪರಿಚಯ ಸಿಕ್ತು, ಯಾರಿಗೋಸ್ಕರ ಜನ್ಮ ಜನ್ಮಾಂತರ ಅರಿತಾ ಇದ್ವಿ, ಹುಡುಕ್ತಾ ಇದ್ವಿ, ಅವರ ಇವರ ಇದು ಸರಿನಾ ಅದು ಸರಿನಾ ಒಂದರ ಇನ್ನೊಂದು ಒಂದು ಚಿಕ್ಕ ಪರಿಚಯ ಸಿಕ್ಕಿದೆ. ಇನ್ನೂ ಈ ನಾಲೆಜ್ ಇನ್ನೂ ತುಂಬ ತಿಳ್ಕೊಳ್ಳೋದಿದೆ. ಇದು ಈಗ ಬೇಬಿ ಕ್ಲಾಸಲ್ಲಿ ABCD ಹೇಳ್ಕೊಟ್ರೆ ಮುಗಿದೋಯ್ತಾ, ಅದೇ ಥರ ನಾವು ABCD ಕಲಿತಾ ಇದ್ದೀವಿ, ಇನ್ನು ಪದ ಕಲಿತೀವಿ, ವಾಕ್ಯ ಕಲಿತೀವಿ, ಓದೋದು ಕಲಿತೀವಿ, ಇನ್ನೂ ನಾಲೆಜ್ ತುಂಬ ಇದೆ. ಅಂಶ ನೇರವಾಗಿ ತಿಳ್ಕೊಳ್ಳೋಣ, ನೇರವಾಗಿ ತಿಳ್ಕೊಳ್ಳೋಣ. ವಾಪಸ್ ನಾನು ಈ ಪರಿಚಯವನ್ನ ಮತ್ತೆ ಸ್ಮೃತಿಗೆ ತಂದುಕೊಡ್ತೀನಿ. ಕಣ್ ತೆರೆದು ಕುತ್ಕೊಳ್ಳೋಕ್ಕೆ ನಿಮಗೆ ಸಾಧ್ಯ ಆಗ್ತದೆ, ಏಕಾಗ್ರವಾಗಿ ಕಣ್ ತೆರೆದು ಕುತ್ಕೋಬಹುದು. ಕಣ್ ಮುಚ್ಚಿ ಕುತ್ಕೊಳ್ಳೋದಾದ್ರೆ ಕಣ್ ಮುಚ್ಚಿ ಕುತ್ಕೊಳ್ಳಿ. ಅಂದ್ರೆ ಈ ಯೋಗನ ನಾವು ಕಣ್ ಮುಚ್ಚಿ ಮಾಡೋದು, ಕಣ್ ತೆರೆದೇ ಮಾಡೋದು. ಆದರೆ ನೀವು ಇನ್ನು ಪ್ರಾಕ್ಟೀಸ್ ಆರಂಭದಲ್ಲಿರೋದ್ರಿಂದ ಸೈಲೆನ್ಸ್ ಕುತ್ಕೊಳ್ಳಿ. ದಯವಿಟ್ಟು ಒಂದು ನಿಮಿಷ ಎಲ್ಲರೂ ಸೈಲೆನ್ಸ್. ನಿಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸಂಸ್ಕಾರಗಳು ನಿಮ್ಮ ಕಂಟ್ರೋಲಲ್ಲಿ. ಹಣೆ ಮಧ್ಯದಲ್ಲಿ ತನ್ನ ನಿಜ ಸ್ವರೂಪದ ನುಡಿ, ನನ್ನ ಆತ್ಮ ಪ್ರಕಾಶಮಯ ಜ್ಯೋತಿ. ಹಾಗೆ ನನ್ನ ಸತ್ಯ ತಂದೆಯ ಸಂಪೂರ್ಣವಾದ ಪರಿಚಯ ಸಿಕ್ಕಿದೆ. ನನ್ನ ಆತ್ಮ ಹೇಗೆ ಜ್ಯೋತಿನೋ ಹಾಗೆ ನನ್ನ ಸತ್ಯ ತಂದೆಯ ಸ್ವರೂಪನು ಜ್ಯೋತಿ ಸ್ವರೂಪ. ನನ್ನ ಸತ್ಯ ತಂದೆಯ ನಾಮ ಸದಾಶಿವ. ಸಾವಿರಾರು ಕರ್ತವ್ಯ ವಾಚಕ ನಾಮಗಳಿವೆ, ಆದರೆ ಮೂಲ ನಾಮ ಸದಾಶಿವ. ಅವರ ವಾಸಸ್ಥಳ ಪರಂಧಾಮ, ಮೂರನೇ ಲೋಕ. ಬುದ್ಧಿಯಿಂದ ಮೂರನೇ ಲೋಕವನ್ನ ನೋಡಿ, ಇದು ನನ್ನ ಮನೆ ಹಾಗೂ ನನ್ನ ಸತ್ಯ ತಂದೆ ಮನೆ ಕೂಡ. ಇದು ತ್ರಿಲೋಕ. ಹಾಗೆ ನನ್ನ ಸತ್ಯ ತಂದೆ ಸರ್ವ ಗುಣಗಳ ಸಾಗರ, ಶಾಂತಿ ಸಾಗರ, ದಯಾ ಸಾಗರ, ಪ್ರೇಮ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ಸರ್ವಶಕ್ತಿವಂತ, ದುಃಖಹರ್ತ, ಸುಖಕರ್ತ. ಅವರ ಸರ್ವಶ್ರೇಷ್ಠ ಕರ್ತವ್ಯಗಳು, ಕರ್ತವ್ಯವಾಚಕ, ಅತೀತ ಭಾವನ, ಮುಕ್ತಿ, ಜೀವನ್ ಮುಕ್ತಿದಾತ.
ಅವಲೋಕ ವೈದ್ಯನಾಥ. ಆ ಸತ್ಯ ತಂದೆ ಈ ಜಗತ್ತಲ್ಲಿ ಅವತರಣೆ ಆದಂತಹ ಸಮಯ, ಈ ಕಲಿಯುಗದ ಕೊನೆಯ ಕ್ಷಣಗಳು, ಸತ್ಯುಗದ ಆರಂಭದ ಸಮಯ, ಎರಡು ಯುಗಗಳ ಮಧ್ಯೆ ಸಂಗಮ ಯುಗ. ಸಂಗಮದಲ್ಲಿ ಬಂದ ಈಶ್ವರ ಸಂಗಮೇಶ್ವರ. ಇದು ನನ್ನ ಸತ್ಯ ತಂದೆಯ ಒಂದು ಕಿರು ಪರಿಚಯ. ನನ್ನ ಆತ್ಮನೂ ಬೆಂದು, ನನ್ನ ತಂದೆನೂ ಬೆಂದು. ನನ್ನ ಮನೆಯೂ ಶಾಂತಿಧಾಮ, ನನ್ನ ತಂದೆ ಮನೆಯೂ ಶಾಂತಿಧಾಮ. ಆದರೆ ನನ್ನ ಆತ್ಮ ಪುನರ್ಜನ್ಮದ ಚಕ್ರದಲ್ಲಿ ಬರ್ತೀನಿ. ನನ್ನ ಸತ್ಯ ತಂದೆ ಜನನ ಮರಣ ರಹಿತ, ಅಜನ್ಮ, ಮೃತ್ಯುಂಜಯ, ಅವ್ಯಕ್ತ, ಅಭೋಕ್ತ, ಅಶರೀರಿ. ನನ್ನ ಸತ್ಯ ತಂದೆಯ ದಿವ್ಯ ಪರಿಚಯವನ್ನು ಪಡೆದು ಜನ್ಮ ಜನ್ಮಾಂತರದ ಅಲೆದಾಟದಿಂದ ಮುಕ್ತನಾಗಿದ್ದೇನೆ. ನನ್ನ ಸತ್ಯ ತಂದೆಗೆ ಧನ್ಯವಾದಗಳು. ಅಗಲಿ ಸಿಕ್ಕಿದಂತಹ ತಂದೆಗೆ ಧನ್ಯವಾದಗಳು. ಶಾಂತಿ ಶಾಂತಿ ಶಾಂತಿ. ಇದು ಪ್ರಾಕ್ಟೀಸ್. ಮನೆಗೆ ಹೋದ್ಮೇಲೆ ಈ ಅಭ್ಯಾಸವನ್ನ ಎಲ್ಲ ಕೆಲಸದ ಜೊತೆಯಲ್ಲೂ ಮಾಡಬಹುದು. ಎಂತ ಬಿಟ್ಟೆ ಕೂತೆ ಮಾಡ್ಬೇಕಂತಲ್ಲ, ಬೆಳಗ್ಗೆ ಸಂಜೆ ಯಾವಾಗಾದ್ರೂ ಒಂದು 5 ನಿಮಿಷ ಕೂತ್ ಮಾಡೋ ಪ್ರಾಕ್ಟೀಸ್ ಮಾಡಿ. ಕೆಲಸದ ಜೊತೆ ನೀವು ಅಡುಗೆ ಮಾಡ್ತಿದ್ದೀರಾ, ನಡ್ಕೊಂಡು ಹೋಗ್ತಾ ಇದ್ದೀರಾ, ಆಫೀಸಲ್ಲಿ ಇದ್ದೀರಾ, ನೀವೇನೇನು ಕರ್ತವ್ಯ ಮಾಡ್ತಿದ್ದೀರೋ ಅದ್ರ ಜೊತೆಯಲ್ಲಿ ಇದನ್ನ ರೀಕಾಲ್ ಮಾಡ್ತಾ ಇದ್ದೀವಿ. ಅವಾಗ ನಮ್ಮ ಬುದ್ಧಿಗೆ ಇನ್ನೂ ಇದು ಸ್ಪಷ್ಟತೆ ಬರ್ತಾ. ಧನ್ಯವಾದ. ಧನ್ಯವಾದ. ಯಾಕೆ ಬರ್ತಿಲ್ಲ? ಬಾಬಾರವರ ಒಂದು ಅನನ್ಯ ಮಗು ಈ ಒಂದು ಸೇವಾ ಕಾರ್ಯದ ಶುರುವಿಂದಲೂ ಬಾಬಾವರಿಗೆ ಫಲಾಂಶವಾಗಿ ಅಟಕ್ಕಾಗಿ ಸೇವೆ ಮಾಡುತ್ತಾ ಅಂದರೆ ಜೈನವರು ಇದನ್ನೇ ಬರ್ತಾಳೆ. ಆದರೆ ಪ್ರಕೃತಿಗಳಂತೆ ನಿನ್ನೆ ಅವರದ್ದು ಕೇಕ್ ತಂದು ಕೊಡ್ಲಿಲ್ಲ, ಅದಕ್ಕೆ ನಾವು ತಗೊಂಡು ಬರ್ತಡೇಲಿ ಕೇಕ್ ಕೊಡ್ಬೇಕಾಗ್ತು ಅಂತ ಅವ್ರಿಗೆ ಹೇಳೇ ಇಲ್ಲ. ಎಲ್ಲರೂ ಅವರಿಗೆ ಶುಭಾಶಯಗಳನ್ನು ಕೋರಿ. ಇದೊಂದು ಸ್ಪೆಷಲ್ ಫ್ಯಾಮಿಲಿ, ಇದೊಂದು ಸ್ಪೆಷಲ್ ಫ್ಯಾಮಿಲಿ. ಸಾಮಾನ್ಯವಾಗಿ ನೋಡಿ, ಸೆಲೆಕ್ಟ್ ಆಗಿ ಬಂದಿದ್ದೀರ. ಜಾಬ್ಗಳಲ್ಲಿ ಎಷ್ಟು ಸಾವಿರಾರು ಜನ ಇದ್ದಾರೆ. ನೀವು ಹಾರಿಸ್ಕೊಂಡ್ಬಂದಿಯ ಪರಮಾತ್ಮನ ಮನೆ. ಅದರಿಂದ ಇದೊಂದು ಸ್ಪೆಷಲ್ ಫ್ಯಾಮಿಲಿ. ಈ ಫ್ಯಾಮಿಲಿಯಲ್ಲಿ ಒಬ್ಬ ಸದಸ್ಯರು ಅವರ ಶರೀರದ ಹುಟ್ಟುಹಬ್ಬ ಇನ್ನೂ ಅದ್ಭುತ ಕೇಳಿ. ಶರೀರದ ಹುಟ್ಟುಹಬ್ಬ ಯಾವತ್ತೋ ಅವರ ಆತ್ಮ ಜ್ಞಾನದ ಹುಟ್ಟುಹಬ್ಬನೂ ಅವತ್ತೇ ಆಯಿತು. ಚಪ್ಪಾಳೆ ತಟ್ಟಿ. ಜನಿಸಿ 84ನೇ ಇಸ್ವಿಯಲ್ಲಿ ಜನಿಸಿದ ನಾನು ಹಲವಾರು ಊರುಗಳಲ್ಲಿ ಜೀವನವನ್ನು ನಡೆಸಿಕೊಂಡು
ಜಾವಗಲ್ನಲ್ಲಿ 20 ವರ್ಷಗಳಲ್ಲಿ ಶಾಶ್ವತ ಒಂದು ಜೀವನದ ಹಾದಿಯನ್ನು ಹಿಡಿದು ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಂಡು ಈ ಒಂದು ಧ್ಯಾನ ಲೋಕ ಮೆಡಿಟೇಷನ್ನನ್ನು ಕೂಡ ನಮ್ಮ ಫ್ಯಾಮಿಲಿ 9 ತಿಂಗಳ ಹಿಂದಿನಿಂದ ನಾವು ಈ ಮೆಡಿಟೇಷನ್ನಲ್ಲಿ ಪಾಲ್ಗೊಂಡಿದ್ದು. 6 ತಿಂಗಳ ಹಿಂದೆ ನನ್ನ ಒಂದು ಸಂಕಲ್ಪ, ಜಾವಗಲ್ನಲ್ಲಿ ಒಂದು ಧ್ಯಾನ ಕಾರ್ಯಕ್ರಮ ನಡೆಯಬೇಕಪ್ಪ ಒಂದು ಸಂಕಲ್ಪವನ್ನು ಮಾಡಿದ್ದು. ಆ ಒಂದು ಸಂಕಲ್ಪದ ಫಲವಾಗಿ ನನಗೆ ಗೊತ್ತಿರೋದನ್ನೇ ಈ ಒಂದು ಕಾರ್ಯಕ್ರಮ ರೂಪಿತವಾಗಿ ಆ ಕಾರ್ಯಕ್ರಮದಲ್ಲೂ ಸಮೇತ ನನ್ನ ಹೆಸರನ್ನು ಪ್ರಸ್ತಾಪಿಸಿರೋದು ಅಪಾರ್ಟ್ಮೆಂಟ್ಸ್ ನೋಡ್ತಲೇ ಗೊತ್ತಾಗಿತ್ತು. ನನಗೆ ತುಂಬ ಖುಷಿಯಾಗಿದೆ. ನನಗೆ ಈ ಒಂದು ಧ್ಯಾನದ ಫಲ ಏನು, ಅದರ ರುಚಿ ಏನು ಅನ್ನೋದು ನಾವು 9 ತಿಂಗಳಿಂದ ನಮ್ಮ ಕುಟುಂಬದಲ್ಲಿ ನಾವು ಕಂಡುಕೊಂಡಿದ್ವಿ. ನಾವು ಹಿಂದಿನ ದಿನ ಮನೆ ಕಟ್ತಾ ಇರುವಾಗ ಮಾಡಿದ ದಿವಸ ನಾನು ಒಂದು ದುಡ್ಡಿನ ಅವಶ್ಯಕತೆ ಇದೆ ಅಂದರೆ ಹಿಂದಿನ ದಿವಸ ನಾನು ಸಂಕಲ್ಪ ಮಾಡ್ತಾ ಇದ್ದೆ ಪರಮಾತ್ಮನಲ್ಲಿ, ನನಗೆ ಬೆಳಗ್ಗೆಗೆ 1 ಲಕ್ಷ ಬೇಕು ಅಂತ. ಆ ಬೆಳಗ್ಗೆ ಎದ್ದು ನಾನು ಆ ವ್ಯವಹಾರ ಹೋಗುವಷ್ಟೊತ್ತಿಗೆ 1 ಲಕ್ಷಕ್ಕೆ 2 ಲಕ್ಷ ಯಾರಾದರೂ ಅವರು ಇವರೆಲ್ಲ ಒಂದು ರೆಡಿ ಮಾಡ್ತಾ ಇದ್ದಂಥ ಸ್ಥಿತಿ. ಸುಮಾರು ಈ ರೀತಿಯ ಹಲವಾರು ಕಾರ್ಯಗಳಲ್ಲಿ ನನ್ನ ಸಂಕಲ್ಪಗಳನ್ನು ಈ ಒಂದು ಧ್ಯಾನದಲ್ಲಿ ನಾನು ಕಂಡುಕೊಂಡಿದ್ದೀನಿ. ಇದರಲ್ಲಿ ಬಹಳ ರುಚಿ ಇದೆ. ಇದು 7 ದಿನಗಳಲ್ಲಿ ಎಲ್ಲರ ಮನದಲ್ಲೂ ಎಲ್ಲರಿಗೂ ಗೊತ್ತಾಗ್ತದೆ ಎಂಬ ನಂಬಿಕೆ ನನ್ನದು. ಈ ಒಂದು ಕಾರ್ಯವನ್ನು ನಾವು ಸತತವಾಗಿ ಜಾವಗಲ್ನಲ್ಲಿ ನಡೆಸಿಕೊಂಡು ಹೋಗಬೇಕು, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ, ನನ್ನ ಒಂದು ಈ ಹುಟ್ಟುಹಬ್ಬಕ್ಕೆ ಈ ಒಂದು ಸಂತೋಷದ ಸಂದರ್ಭದಲ್ಲಿ ಅಕ್ಕ ಭಾಗ್ಯ ಇವರೆಲ್ಲ ಸೇರಿ ಮಾಡಿದರೆ ತುಂಬ ಹೆಮ್ಮೆ ವಿಷಯ. ಎಲ್ಲರಿಗೂ ಧನ್ಯವಾದಗಳು. ಲೀಲಕ್ಕ ಅವರಿಗೂ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಪರಮಾತ್ಮನಲ್ಲಿ ಸ್ವೀಕಾರ ಮಾಡ್ತಾರೆ. ಬನ್ನಿ